ನಮ್ಮೊಟ್ಟಿಗಿದ್ದಾರೆ ಸ್ಮಿತಾ ಅನ್ನೋ ಹೆಸರನ್ನ ಚೇಂಜ್ ಮಾಡಿಸ್ಕೊಂಡು ನಿವೇದಿತಾ ಅಂತ ಫ್ರೆಶ್ ಆಗಿ ಕೂತಿರೋರು. ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹೌ ಆರ್ ಯು ಟುಡೇ? ಸೂಪರ್ ಡೂಪರ್. ಸೂಪರ್ ಡೂಪರ್ ಗೂಪರ್. ಆ್ಯಂಡ್ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ವಿತ್ ಸೆಲೆಬ್ರೇಷನ್ಸ್. ನಾನು ಏನು ಕೇಳ್ತಿದ್ದೀನಿ ಇದು ಅಂತ ಅಂದರೆ, ಒಂದು ವಾರ ಆಗಿದೆ ಶುದ್ಧಿ ಫಿಲಮ್ ಬಿಡುಗಡೆ ಆಗಿ, ಆ್ಯಂಡ್ ಎಲ್ಲೆಲ್ಲೂ ಅದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ಶುದ್ಧಿಯ ಸುದ್ದಿ ಆಗಿದೆ ಎಲ್ಲ ಕಡೆ. ಸೊ ಇದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತಿದ್ದೀರಾ? ಖುಷಿ ಆಗ್ತದೆ. ಆದರ್ಶ್ ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ, ಹೋಲ್ ಟೀಮ್ ತುಂಬಾ ಎಫರ್ಟ್ ಹಾಕಿದ್ದಾರೆ. ಬಟ್ ಆದರ್ಶ್ ಅವ್ರು ಪರ್ಟಿಕ್ಯುಲರ್ಲಿ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಫಾರ್ ದ ಪಾಸ್ಟ್ 3-4 years. ಈಟ್ ಡ್ರಿಂಕ್ ಸ್ಲೀಪ್ ಎಲ್ಲ ಸಿನಿಮಾ ಎಲ್ಲ ಶುದ್ಧಿ ಅವರಿಗೆ. ಸೊ ಎಸ್ಪೆಷಲಿ ಅವ್ರಿಗೋಸ್ಕರ ನಂಗೆ ತುಂಬ ಖುಷಿ ಆಗ್ತದೆ. ಯಾರು ನೋಡಿಲ್ಲ ಅಂದರೆ ಪಾಸಿಟಿವ್ ರಿವ್ಯೂಸ್ ಕೇಳಿದರೆ ಖಂಡಿತ ಹೋಗಿ ನೋಡಿ. ಪಾಸಿಟಿವ್ ರಿವ್ಯೂಸ್ ಕೇಳಿದ್ರೆ ಬರ್ತಾ ಇರೋದೇ ಪಾಸಿಟಿವ್ ರಿವ್ಯೂಸ್ ಕಿವಿಗೆ ಬಿದ್ದಿದ್ರೆ ಅಂತ. ಆ್ಯಂಡ್ ನಿಮಗೆ ಪರ್ಸ್ನಲಿ ನಿಮ್ಮ ಗ್ರಾಫಲ್ಲಿ ತಗೊಂಡ್ರೆ ಆಸ್ ಅ ಪರ್ಸನ್ ನಿವೇದಿತಾ ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ಇದು? ಖುಷಿ ಆಗ್ತಾ ಇದೆ. ಎಷ್ಟು ಆನ್ ಅ ಸ್ಕೇಲ್ ಆಲ್ ಆಫ್ ಅ ಸಡನ್ ಒಂದು ಕಡೆ ಯಾವಾಗಲೂ ಖುಷಿಯಾಗಿರ್ತೀನಿ. ಇದು ಎಕ್ಸ್ಟ್ರಾ ಮೈಲ್ ಏನು ಅವಾಗ ಇದಕ್ಕೆ ಎಕ್ಸ್ಟ್ರಾ ಖುಷಿ ಪಟ್ಟರೆ ಆಮೇಲೆ ಎಕ್ಸ್ಟ್ರಾ ದುಃಖನೂ ಪಡ್ತೀವಲ್ವಾ ಬೇರೆ ಟೈಮಲ್ಲಿ. ಸೊ ಐ ಟ್ರೈ ಟು ಮೇಕ್ ಹಂಗಂತ ಏನಿಲ್ಲ, ಯಾವಾಗಲೂ ಅಷ್ಟು ತಟಸ್ಥವಾಗಿರೋಕ್ಕಾಗಲ್ಲ. ಬಟ್ ಮೋರ್ ಆರ್ ಲೆಸ್ ಐ ಆಮ್ ಆನ್ ದ ಸೇಮ್ ಲೆವೆಲ್. 180 ಡಿಗ್ರೀಸ್ ಥರ ಕೈಂಡ್ ಆಫ್ ಐ ಟ್ರೈ ಸ್ವಲ್ಪ ಹೋಗುತ್ತೆ. ಕೂಲ್. ಸೊ ಆ ಒಂದು ಸಬ್ಜೆಕ್ಟ್ ನೋಡಿದ್ರೆ ಇಟ್ ಈಸ್ ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ ಮೇಲೆ ನೀವು ಒಂದು ಕಥೆ ಇಟ್ಕೊಂಡು ಪ್ಲಾಟ್ ಗೋಸ್. ಹೌದು, ಆದರ್ಶ್ ಕಾಲ್ಸ್ ಇಟ್ ವುಮೆನ್ ಡಾಮಿನೇಟೆಡ್. ಯಾ, ಆಕ್ಚುಲಿ ಅದು ತಪ್ಪು. ಮೇಲ್ ಡಾಮಿನೇಟಿಂಗ್ ಕಂಟ್ರಿ ದಿಸ್ ಇಸ್. ಅದಕ್ಕೆ ಅದನ್ನ ಸರಿ ಮಾಡಿ ಅವ್ರು ಹಂಗೆ ಹೇಳಿದ್ದಾರೆ. ಸೊ ಅದು ರಿವಾಲ್ವ್ ಆಗ್ತಾ ಇರೋಂಥ ಪಾತ್ರ ವುಮೆನ್ ಮೇಲೆ. ಸೊ ಬಂದು ಆದರ್ಶ್ ಅವ್ರು ಬಂದು ನಿಮ್ಮ ಸ್ಕ್ರಿಪ್ಟ್ ಹೇಳಬೇಕಾದ್ರೆ ವಾಟ್ ವಾಸ್ ಯುವರ್ ಫಸ್ಟ್ ಥಾಟ್ ನಿಮ್ಮ ಮೈಂಡಿಗೆ ಬಂದಿದ್ದು ಏನು? ಆದರ್ಶ್ ಅವ್ರು ಬಂದು ಸ್ಕ್ರಿಪ್ಟ್ ಹೇಳಲಿಲ್ಲ. ಫಾರ್ ಅ ಚೇಂಜ್ ಅವ್ರು ಇಮಿಡಿಯೇಟ್ ಆಗಿ ನನಗೆ ಆಫರ್ ಬಂದ ತಕ್ಷಣ ನನ್ನ ಸ್ನೇಹಿತ ಮದನ್ ಕಾಲ್ ಮಾಡಿದ್ದು. ಬಂದ ತಕ್ಷಣ ನಾನು ಸ್ಕ್ರಿಪ್ಟ್ ಕೇಳಿದೆ. ಗ್ಯಾರಂಟಿ ಕಳಿಸಲ್ಲ, ನಾನೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ. 5 ನಿಮಿಷಕ್ಕೆ ಮೇಲ್ ಮಾಡಿಬಿಟ್ರು ಸ್ಕ್ರಿಪ್ಟ್ನ, ವಿಚ್ ವಾಸ್ ಅ ಶಾಕ್. ಸೊ ಸ್ಕ್ರಿಪ್ಟ್ ಓದಿದಾಗ ಐ ವಾಸ್ ತುಂಬ ಇಷ್ಟ ಆಯ್ತು ನನಗೆ ಸ್ಕ್ರಿಪ್ಟು. ಆಮೇಲೆ ಡಿಸ್ಕಷನ್ಸ್ಗೆ ಹೋದೆ, ನನಗಿದ್ದ ಪ್ರಶ್ನೆಗಳನ್ನೆಲ್ಲ ಕೇಳಿದೆ. ಕ್ಯಾಲೆಂಡ್ ರೋಲ್ ನಂಗೆ ಯಾಕೆ ಕೊಡ್ತಿಲ್ಲ ಅಂತ ಕೇಳಿದೆ. ಫಾರಿನರ್ ಏನು ಬಂದಿಲ್ಲ ನಮಗೆ ಸೇವ್ ಮಾಡೋದು, ನಾವೇ ಮಾಡೋಣ ಅಂತ. ಬಟ್ ಹಿ ಹ್ಯಾಡ್ ಅ ಡಿಫ್ರೆಂಟ್ ಐಡಿಯಾ. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ. ಸೊ ಐ ಲೈಕ್ ಇಟ್. ತುಂಬ ಖುಷಿ ಆಯಿತು ಈ ಥರ ಸಬ್ಜೆಕ್ಟ್ ಎತ್ಕೊಂಡು ಮಾಡ್ತಾ ಇದ್ದಾರೆ ಅಂತ. And out of curiosity is what I'm asking now. He's very curious. Obviously, because I'm curious. Because I'm talking to Nivedita. Definitely curiosity ಅನ್ನೋದು ಇದ್ದೇ ಇರುತ್ತೆ. ನೀವು ಎಂಟ್ರಿ ಕೊಟ್ಟಿದ್ದು ಇಂಡಸ್ಟ್ರಿಗೆ ಒಂದು ಮಾತಾಡ್ ಮಲ್ಲಿಗೆಗಿಂತ ಮುಂಚೆನೂ ಒಂದು ಸಿನಿಮಾ ಮಾಡಿದ್ರಿ, ಆಕಾಶಗಂಗೆಯಲ್ಲಿ ಮಾಡಿದ್ರಿ. ಪ್ಲಾಟ್ ತಗೊಂಡ್ರಿ 2006 ಅಲ್ಲಿ. 2005 ಅಲ್ಲಿ ಎಂಟ್ರಿ ಕೊಟ್ಟ. 2005 ಡಿಸೆಂಬರ್ ಅಲ್ಲಿ ಎಂಟ್ರಿ ಕೊಟ್ರಿ. ಇವಾಗ ಇಟ್ ಇಸ್ 2017. 2005 to 2007 ಸೂಪರ್ಬ್ ಆಗಿತ್ತು ನಿಮಗೆ. ಮಾತಾಡ್ ಮಲ್ಲಿಗೆ ಒಂಥರ ನಿಮಗೆ ಅವಾರ್ಡು ಬಂತು ಅದಕ್ಕೆ. ಆ್ಯಂಡ್ ಲೇಟ್ಲಿ ನಿಮ್ಗೆ December 1 ಫಿಲಮ್ಗೂ ಅವಾರ್ಡ್ ಬಂತು, ಸ್ಟೇಟ್ ಅವಾರ್ಡ್ ಬಂತು. ಸೊ ಆಲ್ ಆಫ್ ಅ ಸಡನ್ ನಿವೇದಿತಾ ಅನ್ನೋರು ಕಣ್ಮರೆ ಆಗೋಗಿದ್ರು. ಎಲ್ಲಿಗೆ ಹೋಗಿದ್ರು? ಇಲ್ಲೇ ಇದ್ದೆ. ಆ ಟೈಮಲ್ಲಿ ಬಂದಿರೋ ಚಿತ್ರಗಳು ಯಾರು ನೋಡಿಲ್ಲ ಅಷ್ಟೇ. ಐ ಹ್ಯಾವ್ ಬೀನ್ ವರ್ಕಿಂಗ್ ಕಂಟಿನ್ಯೂಸ್ಲಿ. ಬಂತು ಬಟ್ ಒಂದು 2-3 years ಫಿಲಮ್ಸೇ ಇರಲಿಲ್ಲ ನಿಮ್ದು. ಪ್ರತಿ ವರ್ಷ ಲೆಕ್ಕ ಹೇಳ್ತೀನಿ, 10 ವರ್ಷ ಆಗಿದೆ, ಇದು 11ನೇ ವರ್ಷ. ಸೊ ಈ ವರ್ಷ ಬಿಟ್ಬಿಡೋಣ, 10 ವರ್ಷ ಆಗಿದೆ, 20 ಪಿಕ್ಚರ್ ಮಾಡಿದ್ದೀನಿ. ಸೊ ವರ್ಷಕ್ಕೆ 2 ಪಿಕ್ಚರ್ ಆ್ಯಾವ್ರೇಜು. ಸೊ ಪ್ರತಿ ವರ್ಷ ಪ್ಲಸ್ 1-2 ಶಾರ್ಟ್ ಫಿಲ್ಮು ಅದು ಇದು ಸೈಡಲ್ಲಿ ಅದೆಲ್ಲ ಇದೆ. ಸೊ ಪ್ರತಿ ವರ್ಷ 2 ಫಿಲಮ್ ಆ್ಯಾವ್ರೇಜಲ್ಲಿ ಬಂದಿದೆ. ಸೊ ಮಾಡಿದ್ದೀನಿ. ನೀವುಗಳು ನೋಡಿಲ್ಲ, ಒಳ್ಳೆಯ ಪಿಕ್ಚರ್ ಅಲ್ಲದೆ ಇರೋದ್ರಿಂದ ನೋಡಿಲ್ಲ, ನಂಗೇನು ಬೇಜಾರಿಲ್ಲ. ಸೊ ಅದು ಇದು ಹೆಂಗಿತ್ತು ಅಂತ ಅಂದರೆ ಅಂತ ಹೊಡೆದಂಗಿತ್ತು ನನಗೆ. ಆ್ಯಂಡ್ ಹೋದ ವರ್ಷನೂ ನಿಮಗೆ December 1 ಮೂವಿಗೆ ಇವ್ರು ಒಳಗಡೆ ಬಂದಾಗಲೇ ಕೇಳಿದ್ರು ನಾಯಿ ಇದೆಯಾ ಅಂತ. ಇಲ್ಲ ನಾನಿದ್ದೀನಿ, ಸಾಕು ಕಚ್ಚಕ್ಕೆ ಅಂದಿದ್ದೆ. You also got a state award lately for December 1 movie. ಸೊ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿ ಆಯಿತು. ನಾನು ಈ ಫೀಲ್ಡಿಗೆ ಬಂದಾಗ ಯಾರ ಸಮ್ಮತಿನೂ ಇರಲಿಲ್ಲ. ನ್ಯಾಚುರಲಿ ನಂದು ಫಿಲ್ಮ್ ಫೀಲ್ಡ್ ಅಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ಹಂಗೆ ಫಿಲ್ಮ್ ಫೀಲ್ಡ್ ಬಗ್ಗೆ ಒಂದು ನಿರ್ದಿಷ್ಟವಾದ ಒಪಿನಿಯನ್ ಇರುತ್ತೆ ಎಲ್ಲರಿಗೂ, ಸರಿ ಇಲ್ಲ ಫೀಲ್ಡು ಅಂತ. ನಾನು ಓದಿದ್ದು ಇಂಜಿನಿಯರಿಂಗು, ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ನೋ ಬಡಿ ವಾಸ್ ಹ್ಯಾಪಿ ಅನ್ನೋದಕ್ಕಿಂತ ಅವ್ರಿಗೆ ಭಯ ಇತ್ತು, ಒಂದು ಏನು ಮಾಡ್ತಾ ಇದ್ದಾಳೆ ಅಂತ. ಸೊ ಫೈನಲಿ ಆ ಅವಾರ್ಡ್ ಬರೋ ಹೊತ್ತಿಗೆ ಪೀಪಲ್ ಅರೌಂಡ್ ಮೀ ವರ್ ಹ್ಯಾಪಿ. ನನಗೆ ನಿರಾಳ ಕಾಣಿಸ್ತು ಅವ್ರ ಕಣ್ಣಲ್ಲಿ. ಓಕೆ, ಫಿಲಮ್ ಫೀಲ್ಡ್ಗೆ ಹೋಗಿದ್ರು, ಒಳ್ಳೆ ಹಾದಿಲಿ ಹೋಗ್ತಾ ಇದ್ದಾಳೆ, ಅಥವಾ ನಮಗೆ ಒಪ್ಪಿಗೆ ಆಗೋವಂಥ ಹಾದಿಲಿ ಹೋಗ್ತಾ ಇದ್ದಾಳೆ ಅಂತ ಅನಿಸಿರ್ಬೋದು. ಸೊ ಐ ವಾಸ್ ಹ್ಯಾಪಿ.
ನನಗೆ ಪರ್ಸ್ನಲಿ ನನ್ನ ಕೆಲಸದಲ್ಲಿ ತುಂಬ ತಪ್ಪುಗಳು ಕಾಣುತ್ತೆ. ಸೊ ಐ ಡೋಂಟ್ ನೋ ಇಫ್ ಐ ಡಿಸರ್ವ್ ದಟ್ ಅವಾರ್ಡ್, ಬಟ್ ಕೊಟ್ಟಿದ್ದಾರೆ, ಸೊ ಅದಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಮೋರ್ ರೆಸ್ಪಾನ್ಸಿಬಲ್. ನೆಕ್ಸ್ಟ್ ಟೈಮ್ ಇನ್ನು ರೆಸ್ಪಾನ್ಸಿಬಲ್ ಆಗಿ ಕೆಲಸ ಮಾಡಿ, ನ್ಯಾಚುರಲ್ ಅದು. ಸೊ ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಶೇಷಾದ್ರಿ ಸರ್ ಆ ಪಾತ್ರ ಕೊಟ್ಟಿದ್ದಕ್ಕೆ. ನಾ ಹೋಗಿ ಆ್ಯಕ್ಚುಲಿ ಕೊಡಿ ಸರ್ ಅಂತಲೂ ಹೇಳಿದ್ದೀನಿ. ಸೊ ಆ್ಯಂಡ್ ಇಟ್ ವಾಸ್ ಅ ಡಿಫಿಕಲ್ಟ್ ಚಾಯ್ಸ್. ಅವಳಿಗೆ ಮಗ ಇದ್ದಾನೆ, ಇಬ್ಬರು ಮಕ್ಕಳು ಅವಳಿಗೆ. ಆ್ಯಂಡ್ ಇಟ್ಸ್ ಅಬೌಟ್ ಏಜ್ಸ್. ಸೊ ಇಟ್ ವಾಸ್ ಅ ಹಾರ್ಡ್ ಡಿಸಿಷನ್ ಟು ಮೇಕ್ ಆಲ್ಸೋ, ಬಟ್ ಶೇಷಾದ್ರಿ ಸರ್ ಆಗಿದ್ದರಿಂದ ಐ ಟುಕ್ ಇಟ್ ಅಪ್ ಸ್ಟ್ರೈಟ್ ಅವೇ. ಮುಖ್ಯವಾಗಿ ಖುಷಿಯಾಗಿದ್ದು ಅಪ್ಪ ಅಮ್ಮಂಗೆ ತುಂಬ ಖುಷಿ ಆಯಿತು. ಕಣ್ಣಲ್ಲಿ ಖುಷಿ ಕಾಣಿಸ್ತು. ಆ ಅವಾರ್ಡ್ ನೋಡಿದ ತಕ್ಷಣನೇ ಆಸ್ ಯು ಸೆಡ್ ಡೆಫಿನೆಟ್ಲಿ ಹಿರಿಯರಾದವ್ರಿಗೆ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ನಿಮ್ದೊಂದು ಬ್ಯಾಕ್ ಗ್ರಾಫ್ ಇವಾಗ ಒಂದು ಸ್ವಲ್ಪ ಮಾತಾಡೋಣ. ಫಸ್ಟ್ ಕಾಲೇಜ್ ಲೈಫ್ಗೂ ಮಾತಾಡೋಣ. ಕಾಲೇಜ್ ಲೈಫ್ ಮುಂಚೆ ನೀವು ಸ್ಕೂಲ್ ಡೇಸ್ ಮಾತಾಡೋಣ. ಸ್ಕೂಲಲ್ಲಿ ನನಗೆ ಮಾರಿಮುತ್ತು ಅಂತ ಹೇಳ್ತಾ ಇದ್ರು. ಮಾರಿಮುತ್ತುಗೆ ಒಂದು ಬಾಯ್ ಫ್ರೆಂಡ್ ಇತ್ತು, ಅದು 7th ಸ್ಟ್ಯಾಂಡರ್ಡ್ ಅಲ್ಲೇ ಇತ್ತು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ನೋ ಯು ಆರ್ ನಾಟ್ ರಾಂಗ್. ನೋಡಿದ್ರೆ ಯಾವ ಲೆವೆಲ್ ನಾವು ಡೀಪ್ ಆಗಿ ರಿಸರ್ಚ್ ಮಾಡ್ಕೊಂಡು ಬಂದಿದ್ದೀವಿ. ಎಸ್, ಇವಾಗ ಬಾಯ್ ಫ್ರೆಂಡ್ ಬಗ್ಗೆ ಹೇಳಿ. ಸುಳ್ಳು ಹೇಳ್ತಾರೆ. ಆ ಬಾಯ್ ಫ್ರೆಂಡ್ ಬಗ್ಗೆ ಹೇಳಿ. ಏನಿಲ್ಲ, ಅದೊಂಥರ ಹೆಂಗೆ ಬಾಯ್ ಫ್ರೆಂಡ್ ಅಂದರೆ, ನಾನು ಮಾತಾಡಿಲ್ಲ ನಾವು ಆ ಥರ ಬಾಯ್ ಫ್ರೆಂಡ್ ಅಂದರೆ ಫ್ರೆಂಡ್ ಮೂಲಕ ಮಾತಾಡ್ತೀವಲ್ಲ, ಫ್ರೆಂಡ್ ಮೂಲಕ ಮೆಸೇಜ್ ಕಳಿಸೋದು ಆ ವಯಸ್ಸಲ್ಲಿ. ಸೊ 7th ಸ್ಟ್ಯಾಂಡರ್ಡ್ಗೆ ನಾನು ಚಿಕ್ಕಮಂಗ್ಳೂರಿಗೆ ಹೋಗಿದ್ದು ಅದೇ ವರ್ಷ. ತುಂಬ ರೊಮ್ಯಾಂಟಿಕ್ ಸೆಟ್ಟಿಂಗು. ಸ್ಕೂಲ್ ಹೆಸರು ಮೌಂಟೇನ್ ವ್ಯೂ, ಸುತ್ತ ಮೌಂಟೇನ್ಸು, ಮರಗಳು. ಆ್ಯಂಡ್ ಮುಖ್ಯವಾಗಿ ಅಲ್ಲಿ ಮುಸ್ಲಿಮ್ಸ್ ಇದ್ರು. ಮುಸ್ಲಿಮ್ಸ್ ನಿಮ್ಗೆ ತುಂಬ ಚೆನ್ನಾಗಿರ್ತಾರೆ ನೋಡೋಕ್ಕೆ, ಹುಡುಗರು ಎಲ್ಲ ಬೆಳ್ಳಿಗೆ ಸಕದಾಗಿರ್ತಾರೆ. ಸೊ ನಾ ಬೆಂಗಳೂರಿಂದ ಹೋದೆ. ಇಟ್ ವಾಸ್ ಅ ನ್ಯೂ ಅಟ್ಮಾಸ್ಫಿಯರ್. ಆ್ಯಂಡ್ ನೋಡಿದ್ರೆ ಎಲ್ಲೆಲ್ಲಿ ನೋಡಿದ್ರು ಲವ್ ಸ್ಟೋರೀಸಲ್ಲಿ. ಸೊ ಅಲ್ಲಿ ಓಕೆ, ನಮಗೂ ಬಾಯ್ ಫ್ರೆಂಡ್ ಬೇಕು. ನಮ್ಮ ಕ್ಲಾಸಲ್ಲಿ 4-5 ಜನ ಇದ್ರು, ಯಾರಾದರೂ ಓಕೆ ಅಂತ ಅನಿಸ್ತಾ ಇತ್ತು. ಗುಡ್ ಲುಕಿಂಗ್. ಸೊ ಅದರಲ್ಲಿ ಒನ್ ಗೈ ಹ್ಯಾಪನ್ ಟು ಲೈಕ್ ಮೀ. ಆ್ಯಂಡ್ ನನ್ನ ಫ್ರೆಂಡ್ ಮೂಲಕ ಹಿ ಸೆಂಡ್ ಮಿ ಮೆಸೇಜ್ ಅಂದರೆ ಅವಳಿಗೆ ಹೇಳು ಅಂತ. ಸೊ ಐ ಆಲ್ಸೋ ಸೆಂಟ್ ಅ ಮೆಸೇಜ್. ಸೊ ಹಂಗೆ ನಡೀತಾ ಇತ್ತು. ಆಮೇಲೆ ಏನಾಯಿತು, ನಮ್ಮ ಪಿ ಟಿ ಮಿಸ್ ಏನಿದ್ರು, ಮಿಸ್ ಮಾಸ್ಟರ್ಗೆ ತಲೆ ಮೇಲೆ ಹೊಡೆಯುವಂಥ ಮಿಸ್ ಅವರು. ಓಕೆ. ಅಂದರೆ ಫೈಡ್ ಅಂತ ಬಿಡೋರು ಅವರು. ನಾನು ಒಂದ್ಸತಿ ಒಬ್ಳು ಹುಡುಗಿನ, ನನ್ನ ಸೀನಿಯರು, ಅವಳ ಹೆಸರು ಸ್ಮಿತಾ. ಅವಳು ಇನಿಷಿಯಲ್ ಬಿಟ್ಬಿಡೋಣ, ಬಟ್ ಅವಳ ಹೆಸರು ಸ್ಮಿತಾ. ನನ್ನ ಸೀನಿಯರ್ ಅಲ್ಲ, ನನ್ನ ಕ್ಲಾಸ್ಮೇಟು, ನಾಟ್ ಮೈ ಕ್ಲಾಸ್ಮೇಟ್, ಇನ್ನೊಂದು ಕ್ಲಾಸ್. ಸೊ ಒಂದ್ಸತಿ ಕಾರಿಡಾರಲ್ಲಿ ಹೋಗ್ಬೇಕಾದ್ರೆ ಅವಳು ಹಿಡ್ಕೊಂಡು ಫೈಡ್ ಅಂತ ಹೊಡಿತಾ ಇದ್ರು. ನನಗೆ ಡಗ್ ಅಂದ್ಬಿಡ್ತು. ಆಮೇಲೆ ಗೊತ್ತಾಯ್ತು ಏನಕ್ಕೆ ಹೊಡಿತಾ ಇದ್ರು ಅಂದರೆ ಅವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಹೊಡಿತಾ ಇದ್ರು. ಆ ವಿಷಯ ಅವ್ರಿಗೆ ಗೊತ್ತಾಗೋಗಿದೆ, ಹೊಡಿತಾ ಇದ್ರು. ಅವಳಿಗೆ ಫುಲ್ ಭಯ ಆಗೋಯ್ತು. ಮನೆಗೆ ಹೋಗಿ ಒಂದು ಲೆಟ್ರ್ ಬರಬೇಕು ಈ ಹುಡುಗಂಗೆ. ನಾವು ಜೊತೆ ಮಾತು ಹೊಡಿಲ್ಲ, ಬಟ್ ಯಾರಿಗೂ ಗೊತ್ತಾಗ್ಬಿಟ್ರೆ, ಯಾರು ಹೋಗಿ ಹೇಳ್ಬಿಟ್ರೆ ಅನ್ನೋ ಭಯ. ಎಲ್ಲ ಬರ್ದೆ. ಆಮೇಲೆ ಇಟ್ಕೊಂಡಿದ್ದೆ, ಕೊಡಕ್ಕೆ ಧೈರ್ಯ ಇಲ್ಲ, ಬ್ಯಾಗಲ್ಲಿ ಇಟ್ಕೊಂಡಿದ್ದೆ. ಅವಾಗ ನಮ್ಮಪ್ಪ ತುಂಬ ಹೆಲ್ಪ್ ಮಾಡೋರು ನನಗೆ. ಎಸ್ಸೆ ವರ್ಕ್ ಕೊಡೋಕ್ಕೆ, ಚಾರ್ಟ್ಗಳು ಮಾಡೋಕ್ಕೆ ಎಲ್ಲ ಸಕ್ಕತ್ ಹೆಲ್ಪ್ ಮಾಡೋರು. ಸೊ ಅದಾದಮೇಲೆ 1-2-3 ದಿನ ಆದಮೇಲೆ ನನಗೆ ಯಾವುದೋ ಎಸ್ಸೆ ಬರ್ಕೊಟ್ಟಿದ್ರು ಏನೋ. ಆ ಚೀಟಿ ಪೇಪರ್ ಸಿಗ್ತಾ ಇರಲ್ಲ ನಂಗೆ ಸ್ಕೂಲ್ಗೆ ಹೊಡ್ಬೇಕಾರೆ. ಸೊ ಅಂದ್ಬಿಟ್ಟು ಹುಡುಕ್ತಾ ಇದ್ದೀನಿ, ಅಪ್ಪನೂ ಹುಡುಕಿದ್ರು, ಬ್ಯಾಗಲ್ಲಿ ಕೈ ಹಾಕಿ ಹುಡುಕ್ತಾ ಇದ್ದಾರೆ. ಒಂದು ಪೇಪರ್ ಸಿಕ್ತು, ತೆಗೆದು ನೋಡಿದ್ರು, ನನ್ನ ಲವ್ ಲೆಟರ್ ಸಿಕ್ಬಿಡ್ತು ಅವ್ರಿಗೆ. ಅವ್ರು ಓದ್ತಾ ಇದ್ದಾರೆ, ಅವ್ರ ಮಕ್ಕದ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ನಾನು ನೋಡ್ತಾ ಇದ್ದೆ, ಆಮೇಲೆ ಓಕೆ ಬೇಕಿಷ್ಟ ಅಂತ. ಫುಲ್ ಓದಿಲ್ಲ ಅವ್ರಿನ್ನೂ. ಅರ್ಧ ಓದ್ಬಿಟ್ಟು ಏನಿದು ಅಂದರೆ, ಏನಿಲ್ಲ ಅಣ್ಣ, ನನ್ನ ಫ್ರೆಂಡ್ ಒಬ್ಳು, ಅವಳಿಗೆ ಇಂಗ್ಲೀಷ್ ಬರೆಯೋಕ್ಕೆ ಬರಲ್ಲ, ಅದಕ್ಕೆ ನಾನು ಇಂಗ್ಲೀಷಲ್ಲಿ ಬರ್ಕೊಟ್ಟಿದ್ದೀನಿ ಅಂತ ನಾನು ಹೇಳಿ. ಓಕೆ ಹೌದಾ ಅಂದ್ಬಿಟ್ಟು ಮುಂದಕ್ಕೆ ಓದ್ತಾ ಕೊನೆ ಲೈನು, ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಸ್ಮಿತಾ ಕೆ. ಅವಳ ಹೆಸರು ಸ್ಮಿತಾ, ನಾನು ಒಬ್ಬ ಹುಡುಗಿ ಹೊಡೆಸ್ಕೊತಾ ಇದ್ಲು ಅಂತ, ಅವಳ ಹೆಸರು ಸ್ಮಿತಾ ಅಂತ ಹೇಳಿದ್ನಲ್ಲ. ಸೊ ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಸ್ಮಿತಾ ಅಂತ ನಾನು ಬರ್ದಿದ್ದೀನಿ. ನಾನು ನಮ್ಮ ಅಪ್ಪಂಗೆ ಸುಳ್ಳು ಹೇಳಿದೆ. ನನ್ನ ಫ್ರೆಂಡಿಗೆ ಬರ್ಕೊಟ್ಟಿರೋದು ಲೆಟ್ರು ಅವಳ ಹೆಸರು ಸ್ಮಿತಾ ಅಂತ. ಮುಂದೆ ಕ್ಲಾಸಲ್ಲಿ ಹೋದ್ರೆ ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಸ್ಮಿತಾ ಅಂತ ನಾನು ಬರ್ಕೊಂಡಿದ್ದೀನಿ. ಲೈಕ್ ಸಿಕ್ಕಾಕೊಂಡು ಆಮೇಲೆ ಸ್ಕೂಲೇ ಬಿಡಿಸಿ. ಇಲ್ಲ, ಏನು ಆಕ್ಚುಲಿ ಜಾಸ್ತಿ ಬೈಲಿಲ್ಲ ನನ್ನ. ಎಲ್ಲ ಮಾಡಬಾರ್ದು ಕಣೆ ಅಂದ್ಕೊಂಡು ಒಂಥರ ಹಿ ಹ್ಯಾಡ್ ದಟ್ ಥಿಂಗ್. ದಟ್ ವಾಸ್ ನೈಸ್ ದ ವೇ ಹಿ ರಿಸೀವ್ಡ್ ಇಟ್. ಇನ್ನೂ ಜಾಸ್ತಿ ತೊಂದರೆ ಕೊಡಲಿಲ್ಲ, ಬಟ್ 1 ವರ್ಷ ಆದ್ಮೇಲೆ ಬಿಡಿಸಿದ್ರು. ಬಟ್ ಮೋರ್ ಕಾಲೇಜ್ ಡೇಸ್ ಅಲ್ಲೆಲ್ಲ ನೀವು ನೋಡಿದ್ರೆ ಯು ಆರ್ ಮೋರ್ ಆಫ್ ಲೈಕ್ ಅ ಟಾಮ್ ಬಾಯಿಶ್ ಕ್ಯಾರೆಕ್ಟರ್. ಸೊ ಇವಾಗ ಇವನ್ ನೌ ಆಲ್ಸೋ ಬಿಕಾಸ್ ಅವ್ರ ವರ್ತನೆನೇ ಕಾಣಿಸ್ತಿದೆ ಹೆಂಗಿದ್ದಾರೆ ಅಂತ. ಬಂದು ಹಿಂಗೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ದ ತಕ್ಷಣ ಹಂಗೆಲ್ಲ 1 ಸೆಕೆಂಡ್ ಟಚಕ್ ಆಯ್ತು. ಬಟ್ ಇಟ್ಸ್ ಓಕೆ. ಕಂಫರ್ಟಬಲ್. ಚಕ್ರಮಡಿಕೆ ಹಾಕೊಂಡಿದ್ರು ಆಗ್ತಾ ಇಲ್ಲ. ಚಕ್ರಮಡಿಕೆ ಹಾಕೊಂಡು ಕೂತ್ಕೊಳ್ಳೋದು ಐ ಫೀಲ್ ಮೋರ್ ಕಂಫರ್ಟಬಲ್. ನಾವು ಪದ್ಮಾಸನ ಹಾಕೊಳ್ತೀವಿ ನಮ್ದು. ಓಕೆ, ನಾನು ಇದನ್ನ ಎಡಿಟ್ ಮಾಡ್ತೀನಪ್ಪ. So Infosys in the you worked for nearly an year or 2, I guess. No. Or 8-9 months. You worked for 9 months. So Infosys ಬಿಟ್ಟು ನೀವು ಆಕ್ಟಿಂಗ್ ಕರಿಯರ್ ಚೂಸ್ ಮಾಡ್ಕೊಂಡ್ರೆ ಕಾರಣ ಏನು?
ನನಗೆ ಐ ಆಮ್ ನಾಟ್ ಕಟ್ ಔಟ್ ಫಾರ್ ಕ್ಯೂಬಿಕಲ್ ವರ್ಕಿಂಗ್. ಆಫೀಸ್ ಒಳಗಡೆ ಕೂತ್ಕೊಂಡು ಎಸಿನಲ್ಲಿ ಕೂತ್ಕೊಂಡು ಕೆಲಸ ಮಾಡೋ ಜಾಯಮಾನ. ಇಟ್ಸ್ ನಾಟ್ ಮೈ ಜಾಬ್. ಸೊ ಟ್ರೈನಿಂಗ್ ಟೈಮಲ್ಲೆಲ್ಲ ತುಂಬ ಇಷ್ಟ ಆಗಿತ್ತು ನನಗೆ. ಐ ಥರಲಿ ಎಂಜಾಯ್ಡ್ ಮೈ ಸೆಲ್ಫ್. ಹನಿಮೂನ್ ಪೀರಿಯಡ್ ಟ್ರೈನಿಂಗ್ ಆದಮೇಲೆ ರಿಯಲ್ ಇದು ಶುರು ಆದಮೇಲೆ ಐ ಡಿಟೆಸ್ಟೆಡ್ ಇಟ್. ಸೊ ಆ್ಯಕ್ಚುಲಿ ಫಿಲಮ್ ಫೀಲ್ಡ್ಗೋಸ್ಕರ ಅಂತ ನಾನು ಫಿಲಮ್ ಫೀಲ್ಡಿಗೆ ಬಂದಿಲ್ಲ. ಐ ವಾಸ್ ಲುಕಿಂಗ್ ಫಾರ್ ಅ ವೆನ್ಯೂ ಔಟ್ ಆಫ್ ಮೈ ವರ್ಕ್, ಔಟ್ ಆಫ್ ಸಾಫ್ಟ್ವೇರ್. ದಟ್ ಆ ಸರ್ಚ್ನಲ್ಲಿ, ಆ ಹುಡುಕಾಟದಲ್ಲಿ ನಾನು ಫಿಲಮ್ ಫೀಲ್ಡ್ ಆಯ್ಕೊಂಡೆ. ಇನ್ನೂ ಒಂದಷ್ಟಿತ್ತು, ಫೋಟೋಗ್ರಾಫರ್ ಆಗಬೇಕಂತಿತ್ತು, ಜರ್ನಲಿಸ್ಟ್ ಆಗಬೇಕು ಅಂತ ಇತ್ತು. ಸೊ ಅದರಲ್ಲಿ ನಾನು ಫಿಲ್ಮ್ ಫೀಲ್ಡ್ ಆಯ್ಕೊಂಡೆ. ಯಾಕೆ ಹೆಂಗೆ ಯಾವ ಕ್ಷಣದಲ್ಲಿ ಆಯ್ಕೊಂಡೆ ನನಗೆ ಇನ್ನೂ ಗೊತ್ತಿಲ್ಲ. ಐ ಡೋಂಟ್ ನೋ ಅದು ಹೆಂಗಾಯಿತು. ಐ ಡೋಂಟ್ ನೋ. ನಾನು ಆ್ಯಕ್ಚುಲಿ ನಾನೇ ಹುಡುಕ್ತಾ ಇದ್ದೀನಿ ಅದು ಯಾವ ಕ್ಷಣದಲ್ಲಿ ಆ ಡಿಸೈಡ್ ಮಾಡಿದೆ ಅಂತ. ಬಟ್ ಐ ಹ್ಯಾವ್ ಡಿಸೈಡೆಡ್. ಆ ಟೈಮಲ್ಲಿ ಒಂದು ಪುಸ್ತಕ ಓದಿದೆ ನಾನು, ಆಲ್ಕೆಮಿಸ್ಟ್ ಅಂತ ಕೇಳಿರ್ಬೋದು. ಆಲ್ಕೆಮಿಸ್ಟ್. ಸೊ ಅವಾಗ ಓದಿದೆ ಆ್ಯಂಡ್ ದಟ್ ರಿಯಲಿ helped me. Very inspiring. Especially when you're down and when you're really disturbed and troubled, it's very good. But a book actually ಇದ್ದಿದ್ದು ಇಂಗ್ಲೀಷಲ್ಲಿ. ನೀವೇನು ಓದಿದ್ರಿ? ಇಷ್ಟೊತ್ತು ಕತೆ ಹೇಳ್ತೀನಲ್ಲ ನಾನು ನಿಮಗೆ, ಏನು ಅರ್ಥ ಮಾಡ್ಕೊಂಡಿದ್ದೀನಿ. ಇಂಗ್ಲೀಷ್ 7ನೇ ಕ್ಲಾಸಲ್ಲೇ ನಾನು ಇನ್ನೊಬ್ರಿಗೆ ಲೆಟರ್ ಬರ್ಕೊಡೋ ಅಷ್ಟು ಚೆನ್ನಾಗಿತ್ತು. ಇಂಗ್ಲೀಷ್ ವಾಸ್ ಓಕೆ. ನಮ್ಮಪ್ಪ ಮೇನ್ ಇಂಗ್ಲೀಷು. ಸೊ ಅಂತ ಏನು ಸಖತ್ತಾಗಿಲ್ದೆ ಆದರೂ ಮೈ ಇಂಗ್ಲೀಷ್ ಇಸ್ ಕ್ವೈಟ್ ಪರವಾಗಿಲ್ಲ. ABCD ಕೂಡಿಸ್ಕೊಂಡು ಒಂದು ಸ್ವಲ್ಪ ಜೋಡಿಸ್ಕೊಂಡು ಓದ್ತಿದ್ರಿ ಏನೋ. ಸೊ ಇವಾಗ ಶುದ್ಧಿ ಫಿಲಮ್ ಆಗಿದೆ. ನೆಕ್ಸ್ಟ್ ವಾಟ್ ಇಸ್ ಇನ್ ಯೋರ್ ಕಪ್ ಆಫ್ ಟೀ? ಅಂದರೆ ನೆಕ್ಸ್ಟ್ ಫಿಲ್ಮ್ಸ್ ಯಾವ್ದು ಬಂದಿದೆ ನಿಮ್ಮ? ಇಲ್ಲ, ಯಾವುದಿಲ್ಲ ಸದ್ಯಕ್ಕೆ ಯಾವುದೂ ಇಲ್ಲ. ಆ್ಯಂಡ್ ಹೌ ಚೂಸಿ ಆರ್ ಯು ವೆನ್ ಇಟ್ ಕಮ್ಸ್ ಇನ್ ಸೆಲೆಕ್ಟಿಂಗ್ ದಿ ಸ್ಕ್ರಿಪ್ಟ್ಸ್? ಆ್ಯಸ್ ಚೂಸಿ ಆಸ್ ಯು ಗೋ. ಒಂದು ಅಂಗಡಿಗೆ ಹೋಗಿ ಬಟ್ಟೆ ತೊಗೊಳ್ಳೋ ಅಷ್ಟು, ಒಂದು ಹೋಟೆಲ್ಗೆ ಹೋಗಿ ಊಟ ಯಾವ್ದು ಬೇಕು ಅನ್ನೋದು ಎಷ್ಟು ಚೂಸಿ ಆಗಿರ್ತೀವೋ ನಾವು ಅಷ್ಟೇ ಚೂಸಿ. ಐ ಮೀನ್ ಟು ಸೇ ವಿ ಆರ್ ಚೂಸಿ ಇನ್ ಎವ್ರಿಥಿಂಗ್. ಟ್ರೂ. ಸೊ ವೆರಿ ಚೂಸಿ ಗೇಸಿ ಅಲ್ಲ. ಐಮ್ ಜಸ್ಟ್ ಚೂಸಿ ವಾಟ್ ಎವರ್ ಸ್ಟ್ರೈಕ್ಸ್. ಐ ಆಮ್ ಮೋರ್ ಇನ್ಸ್ಟಿಂಕ್ಟಿವ್. ನನಗೆ ಯಾವುದು ಹಿಂಗೆ ನನ್ನ ಮನ್ಸು ಹಿಂಗೆ ಹೇಳಿದ್ರೆ ನನ್ನ ಹೃದಯ ಓಕೆ ಅಂದರೆ ಐ ಡೂ ಇಟ್. ಆ್ಯಂಡ್ ಒನ್ ಥಿಂಗ್ ದಟ್ ಅಟ್ರಾಕ್ಟ್ಸ್ ಯು ಇನ್ ದ ಸ್ಕ್ರಿಪ್ಟ್, ಅಂದರೆ ಸ್ಕ್ರಿಪ್ಟ್ ತೊಗೊಂಬಂದಿದ ತಕ್ಷಣ ಎಸ್ ಇದಕ್ಕೆ ಹೋಗೋಣ ಗುರು, ಇದನ್ನು ಮಾಡೋಣ ಅನ್ನೋದು ಒಂದು ಪ್ರಾಮುಖ್ಯತೆ ಯಾವುದು ಕೊಡ್ತೀರಾ ಅದರಲ್ಲಿ? ಕತೆ ಆಗಿರ್ಬೋದು, ಪಾತ್ರ ಆಗಿರ್ಬೋದು. ದಟ್ ಈಸ್ ವಾಟ್ ಸ್ಟ್ರೈಕ್ಸ್ ದ ಮೋಸ್ಟ್. ಬಟ್ ನಿಮ್ಗೆ ಯಾವ ಥರದೊಂದು ಪಾತ್ರ ನಿಮಗೆ ಹಿಂಗೆ? ಯಾವ ಥರದ ಪಾತ್ರ? ನನಗೆ ಇದೇ ಥರದ ಪಾತ್ರ ಮಾಡಬೇಕು ಅನ್ನೋದಿಲ್ಲ ಫಸ್ಟ್ ಆಫ್ ಆಲು. ಆ್ಯಂಡ್ ವಿ ಆಲ್ವೇಸ್ ನಮ್ಮ ನಿರ್ದೇಶಕರು ಏನಿರ್ತಾರೆ ಅವರ ಕನಸಿನಲ್ಲಿ ಒಂದು ಜಾಗ ನಾವು ಹುಡ್ಕೊಳ್ತೀವಿ. ನಮ್ಮದೇ ಕನಸು ಯಾವತ್ತು ಆಗಲ್ಲ. ಒಬ್ಬ ಆ್ಯಕ್ಟರ್ ಆಗಿ ನಾನೇ ನನ್ನ ಕನಸು ಕಟ್ಕೊಂಡು ಇದೇ ಥರ ಐ ಕೆನಾಟ್ ಡೂ ಇಟ್. ಸೊ ಅವ್ರ ಕನಸಿನಲ್ಲಿ ನಮ್ಮ ಭಾಗನ ನಾವು ಹುಡ್ಕೊಳ್ಬೇಕು. ಸೊ ಸ್ಕ್ರಿಪ್ಟ್ಗೆ ಫಸ್ಟ್ ಪ್ರಾಮುಖ್ಯತೆ ಕೊಡೋದು. ಆ್ಯಂಡ್ ಅಫ್ಕೋರ್ಸ್ ಅದಾದಮೇಲೆ ನನ್ನ ಕ್ಯಾರೆಕ್ಟರ್ ಎಷ್ಟೊಂದು ಸತಿ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗಿ ನನಗೆ ಹೇಳಿರೋ ಪಾತ್ರ ಅಷ್ಟು ಇಷ್ಟ ಆಗಿರಲ್ಲ. ದೆನ್ ಐ ಡೋಂಟ್ ಟೇಕ್ ಇಟ್ ಅಪ್. ಬಿಕಾಸ್ ಪಾತ್ರನೂ ಅಷ್ಟೇ ಇಷ್ಟ ಆಗಬೇಕು ಸ್ಕ್ರಿಪ್ಟ್ ಜೊತೆ. ಪಾತ್ರದಲ್ಲಿ ಆ ಗಟ್ಟಿತನ ನೋಡ್ತೀನಿ, ಸತ್ವ ಏನಿದೆ ನೋಡ್ತೀನಿ. ಅವಳು ಸುತ್ತಮುತ್ತ ಇರೋ ನಡೀತಿರೋ ಅವಳ ಸುತ್ತಮುತ್ತ ಏನು ನಡೀತಾ ಇದೆ ಅದಕ್ಕೆ ಅವಳು ಹೆಂಗೆ ಪ್ರತಿಕ್ರಿಯಿಸ್ತಾಳೆ ಅದು ಮುಖ್ಯ. ಬಿಕಾಸ್ ಸೇಮ್ ಒಂದೇ ಇವೆಂಟ್ ನಡೆದ್ರೂ ಅದಕ್ಕೆ ನಾವು ಅಷ್ಟು ಜನ ಬೇರೆ ಬೇರೆ ಥರ ಪ್ರತಿಕ್ರಿಯಿಸ್ತೀವಿ. ಸೊ ದಟ್ಸ್ ಇಂಪಾರ್ಟೆಂಟ್, ಹೌ ಶಿ ಸೀಸ್ ಲೈಫ್. ಸೊ ನಮ್ಮ ಒಂದು ಪ್ರತಿ ಕಾರ್ಯಕ್ರಮದಲ್ಲೂ ವಿ ಹ್ಯಾವ್ ಅ ಸೆಟ್ ಆಫ್ ಕ್ವೆಶನ್ಸ್. ನಿಮ್ಮ ಫ್ಯಾನ್ಸ್ ಹಾಕಿರೋವಂಥ ಕ್ವೆಶನ್ಸು ಜೊತೆಗೆ ನಮ್ಮದು ಅಂತ ಸ್ವಲ್ಪ ಕೇಳಬೇಕಾಗಿರೋವಂಥ ಕ್ವೆಶನ್ಸ್ ಎಲ್ಲ ಸೇರಿ ಒಂದು ಬಂಡಲ್ ಆಫ್ ಕ್ವೆಶನ್ಸ್ ರೆಡಿ ಮಾಡಿದ್ದೀನಿ. ಅದನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ. ಸೊ ಹೌ ಕ್ಯೂರಿಯಸ್ ಆರ್ ಹೌ ಎಕ್ಸೈಟೆಡ್ ಆರ್ ಯು ಆನ್ ದಿಸ್? ಸೂಪರ್ ಎಕ್ಸೈಟೆಡ್. ಧನ್ಯೋಸ್ಮಿ. ಅಪ್ಪಿ ತಪ್ಪಿ ಹಾರ್ಟ್ ಪೇಷಂಟ್ ಆಗಿದ್ದಿದ್ರೆ ನಿಮ್ಮ ಅಕೌಂಟಲ್ಲಿ ಒಂದು ಮರ್ಡರ್ ಆಗೋಗಿರೋದಲ್ರಿ. ಅಪ್ಪ ಭಗವಂತ, ನಿಮ್ಮ ಹಾರ್ಟ್ ತುಂಬ ಗಟ್ಟಿಯಾಗಿದೆ. ಯಾಕೆ ನಮ್ಮದು ಸಿಕ್ಕಾಪಟ್ಟೆ ಹೆಣ್ಮಕ್ಳು ಹಾಳು ಮಾಡ್ಬಿಟ್ಟಿದ್ದಾರೆ. ಎಷ್ಟು ಹಾಳು ಮಾಡ್ತಾರೋ, ಎಷ್ಟು ತೊಂದರೆ ಕೊಡ್ತಾರೋ ಅಷ್ಟು ಗಟ್ಟಿ ಆಗುತ್ತೆ ನಾವು, ನಮ್ಮ ಮನಸ್ಸು ಎಲ್ಲ. ಸೊ ಇವಾಗ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ವಿ ಹ್ಯಾವ್ ಅ ಸೆಟ್ ಆಫ್ ಕ್ವೆಶನ್ಸ್ ದಟ್ ಇಸ್ ಕಾಲ್ಡ್ ದ ರ್ಯಾಪಿಡ್ ಫೈರ್ ಕ್ವೆಶನ್ಸ್. ಸೊ ಲೆಟ್ಸ್ ಸಿ, ಒಂದು 5 ಸೆಗ್ಮೆಂಟ್ ಇದೆ. ವಿಲ್ see how attentive you are, how attentive you are. Sorry, how intelligent you are anta. Oh god. Yeah. Let's try. Let's see. Cool. The first segment, react in one word. Okay, ನಾ ಕೆಲವೊಂದು ಹೇಳ್ಕೊಂಡು ಹೋಗ್ತೀನಿ. ಅದಕ್ಕೆ ನಿಮ್ಗೆ ಏನು ಅನ್ಸುತ್ತೋ ಅದ್ರ ಬಗ್ಗೆ ನೀವು ಒಂದು ಹೇಳಿ. ಓಕೆನಾ? CMRIT. My ದೊಡ್ಡಪ್ಪ was the principal. ನಿಜವಾಗ್ಲೂ? Yeah. ನಿಜವಾಗ್ಲೂ? Yeah. Mysore. Oh, Mysore. My heart and my soul. Night outs. Not for me. Infosys. ಜ್ಞಾನೋದಯ. ಅಲ್ಲಿ ನಿಮ್ಗೆ ಜ್ಞಾನೋದಯ ಆಗಿದೆ. ಆಯ್ತು. ಯಾ. Okay, that you don't want to be mechanical or monotonous anta. Good. Numerology. Something that I've tried.
ಚಿಕ್ಕಮಗಳೂರು. ಲವ್. ಲವ್ 7th ಸ್ಟ್ಯಾಂಡರ್ಡ್ ಲವ್. ಇಲ್ಲ ಚಿಕ್ಕಮಗಳೂರು ಲವ್. ನೇಚರ್ ಲವ್. ಮೌಂಟೇನ್ ವ್ಯೂ ನಲ್ಲಿ ಆಗಿರೋ ಒಂದು ಲವ್. ನೇಚರ್ ಲವ್. ಡಿಸೆಂಬರ್ 1st. ಸ್ಯಾಟಿಸ್ಫ್ಯಾಕ್ಷನ್. ನೈಸ್. ಇವಾಗ ನೆಕ್ಸ್ಟ್ ಲೆಟ್ ಅಸ್ ಟೆಸ್ಟ್ ನಿವೇದಿತಾ ಅಲಿಯಾಸ್ ಸ್ಮಿತಾ ಅಲಿಯಾಸ್ ಇದ್ಯಾವುದು ಮೇಕಪ್ಪಿ ಗುಡ್ಡಿ ಸಾವಿತ್ರಿ ಅವರ ಒಂದು IQ ಲೆವೆಲ್ ಟೆಸ್ಟ್ ಮಾಡೋಣ ನಾವು ಇವಾಗ. ಒಂದು ಸ್ವಲ್ಪ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಕೇಳ್ಕೊಂಡು ಹೋಗ್ತೀನಿ. ಆಲ್ ಐ ವಾಂಟ್ ಫ್ರಮ್ ಯು ಇಸ್ ಟ್ರೂ ಆರ್ ಫಾಲ್ಸ್. ಓಕೆ. ಎಸ್. ಫಸ್ಟ್ ಒನ್. ಫಸ್ಟ್ ಚೈನಾ ವಾರ್ ವಾಸ್ ಫಾಟ್ ಬಿಟ್ವೀನ್ ಚೀನಾ ಅಂಡ್ ಬ್ರಿಟನ್. ಟ್ರೂ ಆರ್ ಫಾಲ್ಸ್? ಸುಮ್ಮನೆ ಬ್ರಿಟಿಷ್ ಅವರೇ ಎಲ್ಲರ ಮೇಲೂ ದಾಳಿ ಮಾಡಿರೋದು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ಅವರೇ ಹೋಗಿ ಮಾಡಿರ್ಬೇಕು ಅಂತ. ಕರೆಕ್ಟ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ದಾಂಡಿಯಾ ಬಂದು ಪಂಜಾಬ್ನ ನ್ಯಾಷನಲ್ ಫೇಮಸ್ ಡ್ಯಾನ್ಸ್. ಕರೆಕ್ಟ್. ಇಟ್ ಇಸ್ ಫಾಲ್ಸ್. ಇಟ್ ಇಸ್ ದಾಂಡಿಯಾ ಬಂದು ಗುಜರಾತ್. ಕರೆಕ್ಟ್. ಸತ್ಯಮೇವ ಜಯತೆ ಅದು ನಮ್ಮ ಇಂಡಿಯನ್ ಎಂಬ್ಲಮ್ ಮೇಲೆ ಇದೆ ಅಲ್ವಾ, ಅದು ನಾವು ಋಗ್ವೇದದಿಂದ ನಾವು ಡಿರೈವ್ ಮಾಡಿ ತಗೊಂಡಿದ್ದೀವಿ. ಟ್ರೂನಾ ಫಾಲ್ಸಾ? ಫಾಲ್ಸ್. ಕರೆಕ್ಟ್. ದಟ್ ಇಸ್ ಬೀನ್ ಟೇಕನ್ ಬೈ ಮುಕುಂದ್ ಉಪನಿಷದ್ ಅಂತ, ಅದರಿಂದ ತಗೊಂಡಿದ್ದೀವಿ ನಾವು. ಅದು ಗೊತ್ತಿರಲಿಲ್ಲ. ಯಾ. ನ್ಯಾಷನಲ್ ಆಂಥಮ್ ಫಸ್ಟ್ ಹಾಡಿದ್ದು ನಮ್ಮ ಜನಗಣಮನ ಫಸ್ಟ್ ಹಾಡಿದ್ದು 1911 ಅಲ್ಲಿ. ಟ್ರೂ ಆರ್ ಫಾಲ್ಸ್? ರವೀಂದ್ರನಾಥ್ ಟಾಗೋರ್ದು ಅಂತ ಗೊತ್ತು. ಎಸ್. 1911 ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. I just have to say maybe false. It's true. ಅವಾಗ 1911 ಅಲ್ಲೇ ಹಾಡಿರೋದು. Okay. The Treaty of Srirangapatna was signed between Tippu and Robert Clive. ಶ್ರೀರಂಗಪಟ್ಟಣದ ಒಂದು ಟ್ರೀಟಿ ಬಂದು ಟಿಪ್ಪು ಮತ್ತು ರಾಬರ್ಟ್ ಕ್ಲೈವ್ ಅವರು ಸಿಗ್ನೇಚರ್ ಹಾಕಿದ್ರು. ರಾಬರ್ಟ್ ಕ್ಲೈವ್ ಇಸ್ ರಿಂಗಿಂಗ್ ಅ ಬೆಲ್, ಬಟ್ ಯಾವ ಚಾಪ್ಟರ್ ಅಲ್ಲಿ ಸೋಷಿಯಲ್ ಸೈನ್ಸ್ ಅನ್ನೋದು ಗೊತ್ತಿಲ್ಲ. ಬಟ್ ರಾಬರ್ಟ್ ಕ್ಲೈವ್ ಹ್ಯಾಸ್ ಡನ್ ಸಮ್ ಮೇಜರ್ ಥಿಂಗ್ಸ್. ಎಸ್. ಇಸ್ ಇಟ್ ಕರೆಕ್ಟ್? ಟ್ರೂ ಆರ್ ಫಾಲ್ಸ್? ನೀವು ಹೇಳಿ, ಆಮೇಲೆ ಆನ್ಸರ್ ಹೇಳ್ತೀನಿ. ಓಕೆ. ಟ್ರೂ. True. Incorrect. It was signed by Tippu and Cornwallis. Oh, Cornwallis. Okay. Yes. The largest coffee growing country in the world is Brazil. Brazil ಬಂದು ಅತಿ ದೊಡ್ಡ ಪ್ರಪಂಚಕ್ಕೆನೇ ಕಾಫಿ ಬೆಳೆಯುವಂಥ ದೊಡ್ಡ ಕಂಟ್ರಿ ಇದು. ಕರೆಕ್ಟ್. ಟ್ರೂ. ಕರೆಕ್ಟ್. ಇಡೀ ಪ್ರಪಂಚದಲ್ಲಿ ಆಸ್ಟ್ರೇಲಿಯಾ ಅನ್ನೋದು ದೊಡ್ಡ ಐಲ್ಯಾಂಡ್. ಟ್ರೂ ಆರ್ ಫಾಲ್ಸ್? ಕರೆಕ್ಟ್. Incorrect. It's Greenland, the ice white land ಅಂತೀವಿ. That is even more bigger than Australia. That is the bigger island. ಇವಾಗ ಒಂದು ಸ್ವಲ್ಪ ಈಸಿ ಆಗಿರೋ ಕ್ವೆಶನ್ಸ್ ಗೋಣ. ಇಡೀ ಪ್ರಪಂಚದಲ್ಲಿ ಪೆಸಿಫಿಕ್ ಓಷನ್ ಇಸ್ ದ ಬಿಗ್ಗೆಸ್ಟ್ ಓಷನ್. ಎಸ್. ಕರೆಕ್ಟ್. ನಮ್ಮ ಇಂಡಿಯಾಗೆ, ನಮ್ಮ ಭಾರತಕ್ಕೆ ಕಮಲ ಬಂದು ನ್ಯಾಷನಲ್ ಫ್ಲವರ್. ಎಸ್. ಕರೆಕ್ಟ್. ಥೈಲ್ಯಾಂಡ್ ಇಸ್ ನೋನ್ ಆಸ್ ಲ್ಯಾಂಡ್ ಆಫ್ ವೈಟ್ ಎಲಿಫೆಂಟ್ಸ್. ಬಿಳಿ ಆನೆಗಳ ನಾಡು ಅಂತಾರೆ ಥೈಲ್ಯಾಂಡ್. ಕರೆಕ್ಟ್. Very good, yeah. Super. ಎಷ್ಟು? 8 out of 10, yeah. You got 8 out of 10. That is awesome. That's nice. Seriously, that's awesome. ಇವಾಗ ನೆಕ್ಸ್ಟ್ ಸೆಗ್ಮೆಂಟ್ ಹೋಗೋಣ. ದಿಸ್ ಆರ್ ದಟ್. ಸುಂದರವಾಗಿ 1 ವರ್ಷ ಬದುಕಕ್ಕೆ ಇಷ್ಟಪಡ್ತೀರಾ, ಇಲ್ಲ ಸುಂದರವಾಗಿ ಇಲ್ಲದೆ ಲೈಫ್ ಲಾಂಗ್ ಬದುಕಕ್ಕೆ ಇಷ್ಟಪಡ್ತೀರಾ? Of course, life long. So beauty doesn't matters. I will be beautiful for sure. ಅಲ್ಲ, ನೀವು ಯಾವ್ದಾದ್ರು ಒಂದು ಆಪ್ಷನ್ ಕೊಟ್ರೆ. No, ನಾನು 100 ವರ್ಷ, ನಾನು ಎಷ್ಟು ವರ್ಷ ಬದುಕ್ತೀನೋ, ನಾನು ಎಷ್ಟು ಸುಂದರವಾಗಿ ಒಳಗಡೆ ಅಂತರಂಗ ಸುಂದರವಾಗಿರುತ್ತೆ, ಸುಂದರವಾಗಿ ಕಾಣಿಸ್ತೀನಿ. ಸೊ ಐ ಹ್ಯಾವ್ ನೋ ವರೀಸ್. ಸೂಪರ್. ಪ್ರೀತಿನ ದುಡ್ಡ? ಪ್ರೀತಿ. ನಿಮ್ಗೆ ನನ್ನ ಮನೆ ನೋಡಿದ್ರೆ ಗೊತ್ತಾಗೋದು. Do you want to swim in a pool or do you want to swim in the sea? Of course sea. Love at first sight or to have a second look? I cannot choose. ಅದು ಯಾವ್ದಾಗುತ್ತೋ ಅದು. ಬಟ್ ನಿಮ್ಮ ಮೇಲೆ ನಿಮಗೆ ಇದುವರೆಗೂ ಯಾವ್ದಾಗಿದೆ ಅವರಿಗೆ? ನನಗೆ ಲವ್ ಆಗೋಗಿದೆ. ಸೊ ಐ ಆಮ್ ನಾಟ್ ಲುಕಿಂಗ್. ಓಕೆ. ಆಗಿದೆ ಹೆಂಗೆ? ಲವ್ ಅಟ್ ಫಸ್ಟ್ ಸೈಟ್ ಅವರ ಅವನಿಗೆ ಲವ್ ಅಟ್ ಫಸ್ಟ್ ಸೈಟ್, ತಮ್ಮಿಗೆ ಲವ್ ಆಫ್ಟರ್ 10 years. ರಾಯಲ್ ಎನ್ಫೀಲ್ಡ್ ಆರ್ ಡ್ಯೂಕ್? ರಾಯಲ್ ಎನ್ಫೀಲ್ಡ್. ಐ ಡೋಂಟ್ ನೋ ವಾಟ್ಸ್ ಡ್ಯೂಕ್, ಬಟ್ ರಾಯಲ್ ಎನ್ಫೀಲ್ಡ್ ಇಸ್ ಮೈ ಡಿರಿಕ್ ಹ್ಯಾಂಡ್ನ. ಸೊ ನಾವು ಒಂದು ಕ್ವಿಕ್ 10 ಕ್ವೆಶನ್ಸ್ನ ಇವಾಗ ಕೇಳ್ತೀವಿ. ದಿಟ್ ಅಂತ ಉತ್ತರಿಸಿ ಅಂತ ಉತ್ತರ ಕೊಡಿ. ಇವಾಗ ಇದುವರೆಗೂ ನಿಮಗೆ ಸಿಕ್ಕಿರೋ ಒಂದು ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು? ಮೊನ್ನೆ ಯಾರೋ ಒಂದೇನೋ ಹೇಳಿದ್ರು, ನಂಗೆ ತುಂಬ ಖುಷಿ ಆಯಿತು. ನಾನು ಅಂದ್ಕೊಂಡೆ ಇದು ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ. ನನಗೆ ಇವಾಗ ನಾಲ್ಕ ಬರ್ತಾ ಇಲ್ಲ. ಅಂದ್ರೆ ಅಷ್ಟು ಕಾಂಪ್ಲಿಮೆಂಟ್ಸ್ಗಳು ಬಂದಿದೆಯಾ? ಹ್ಯಾವ್ ಯು ಯಾವತ್ತಾನೋ ಒಂದು ದಿವಸ, ಯಾವತ್ತಾನೋ ಒಂದು ಕ್ಷಣ ನಿಮ್ಮ ಜೀವನದಲ್ಲಿ, ಯಾವತ್ತಾನೋ ಒಂದು ಸೆಕೆಂಡ್ಗೆ ನೀವು ಹುಡುಗನಾಗಿ ಹುಟ್ಟಬೇಕಿತ್ತು? ತುಂಬ ಸತಿ ಅನಿಸಿದೆ. ಗಡ್ಡ ಬಿಡಕ್ಕೆ ನಂಗೆ ತುಂಬ ಇಷ್ಟ. ಲೈಕ್ ಐ ಲವ್ ಇಟ್. ರಾತ್ರಿ ಓಡಾಡೋಕ್ಕೆ ತುಂಬ ಇಷ್ಟ, ರೋಡಲ್ಲಿ ಮಾಡೋಕ್ಕೆ ತುಂಬ ಇಷ್ಟ. ಆ್ಯಂಡ್ ತುಂಬ ಸತಿ ಆಗುತ್ತೆ, ಹಂಗೆ ಸಿಚುವೇಶನ್ ಹಂಗೆ ಬರುತ್ತೆ. ಸೊ ಐ ಫೀಲ್ ಯು ಗೈಸ್ ಆರ್ ಸೋ ಲಕ್ಕಿ. ಬಟ್ ಐ ಆಮ್ ವೆರಿ ಹ್ಯಾಪಿ ಹುಡುಗಿ ಆಗಿರೋದಕ್ಕೆ. ಐ ಆಮ್ ಥರಲಿ ಎಂಜಾಯಿಂಗ್ ಮೈ ಸೆಲ್ಫ್.
ಆ್ಯಂಡ್ ನೀವು ಹೇಳ್ದಂಗೆ ಟಾಮ್ ಬಾಯ್ ಅದರಿಂದ ನಾನು ಐ ಲಿವ್ ಲೈಕ್ ದ್ಯಾಟ್ ಬಟ್ ಯಾ ಗುಡ್ ಒನ್. ಆ್ಯಂಡ್ ಇವತ್ತು ಈ ಡ್ರೆಸ್ ಹಾಕೊಳ್ಳೋಕ್ಕೆ ಏನು ಕಾರಣ? ಟಫೆಸ್ಟ್ ಕ್ವೆಶನ್ ಯು ಆಸ್ಟ್ ಇಲ್ಲ ನಾನೇನು ಸುಮ್ಮನೆ ಪ್ರಶ್ನೆ ಯಾರು ಕೇಳಿಲ್ಲ ಇದುವರೆಗೂ. ಐ ಲೈಕ್ ದ್ಯಾಟ್. ಏನಕ್ಕೆ ಐ ಗೋ ವಿತ್ ಮೈ ಮೂಡ್. ಆಫ್ ಲೇಟ್ ನನಗೆ ಐ ಲೈಕಿಂಗ್ ಡಾರ್ಕ್ ಕಲರ್ಸ್. ಓಕೆ. ಇದು ಸ್ವಲ್ಪ ರೀಸೆಂಟಾಗಿ ತೊಗೊಂಡು ಸ್ವಲ್ಪ ಫ್ರೆಶ್ ಆಗಿದೆ. ಓಕೆ. ಸೊ ಐ ಜಸ್ಟ್ ಗೋ ವಿತ್ ಮೈ ಮೂಡ್. ಐ ಜಸ್ಟ್ ಪಿಕ್ ವಾಟ್ ಐ ಲೈಕ್ ಆ್ಯಂಡ್ ವೇರ್ ಇಟ್ ಫಾರ್ ದ ಡೇ. ಕೂಲ್. ಯಾವುದಾದ್ರೂ ನಿಮಗೆ ಜೀವನದಲ್ಲಿ ಒಂದು ಸೂಪರ್ ಪವರ್ ಬಂದಿರಬೇಕು ಅಂತ ಅನ್ಸಿದ್ರೆ ಅದು ಯಾವ ಒಂದು ಸೂಪರ್ ಪವರ್ ಆಗಿರಬಹುದು? ನಾನು ಯಾವತ್ತೂ ಆ ಥರ ಯೋಚಿಸಿಲ್ಲ, ಇವಾಗ ಯೋಚಿಸ್ಬೇಕಾಗತ್ತೆ. ಐ ಜಸ್ಟ್ ಪ್ರಾಬಬ್ಲಿ ನನ್ನ ನಿಯರ್ ಆ್ಯಂಡ್ ಡಿಯರ್ ಒನ್ಸ್ ಶುಡ್ ನೆವರ್ ಲೀವ್ ಮೀ. ಓಕೆ, ದಟ್ಸ್ ಗುಡ್ ಒನ್. ನಿಮ್ಮಲ್ಲಿರೋ ಒಂದು ದುರಭ್ಯಾಸ ಏನು ಇದೆ? ಅದನ್ನ ನನಗೆ ಹೇಳೋಕ್ಕಾಗಲ್ಲ. ಪರವಾಗಿಲ್ಲ ಹೇಳಿ. ಇಲ್ಲ, ಅದನ್ನ ಬಿಟ್ಟು ನೆಕ್ಸ್ಟ್ ಒಂದು ಹೇಳ್ತೀನಿ. ಇಲ್ಲ ಪರವಾಗಿಲ್ಲ. ಇಲ್ಲ, ಅದು ಬಿಟ್ಟು ನೆಕ್ಸ್ಟ್ ಒಂದು ಹೇಳ್ತೀನಿ. ಐ ಆಮ್ ಲೇಟ್ ಮೆನಿ ಟೈಮ್ಸ್. ಅದು ತುಂಬ ದುರಭ್ಯಾಸ. ಅದ್ರ ನೆಕ್ಸ್ಟ್ ಒಂದು ಇಲ್ಲ, ಫಸ್ಟ್ ಒಂದು ಬಿಟ್ಬಿಟ್ಟಿದ್ದೀನಿ ನಾನು, ಅದನ್ನ ನಾನು ಹೇಳ್ತಾ ಇಲ್ಲ, ಸಾರಿ ಫಾರ್ಗಿವ್ ಮೀ. ಸೆಕೆಂಡ್ ಒಂದು ದುರಭ್ಯಾಸ ಹೇಳ್ತೀನಿ, ತುಂಬ ಪೋಸ್ಟ್ಪೋನ್ ಮಾಡ್ತೀನಿ. ಇದು ದುರಭ್ಯಾಸಗಳಲ್ಲಿ ದುರಭ್ಯಾಸ. ನಾನೇನೋ ಈ ಶೋನ ಪೋಸ್ಟ್ಪೋನ್ ಮಾಡಿದ್ರು ಹೇಳ್ತಿಲ್ಲ. ಇವ್ರು ಮಾಡ್ಸಕ್ ಹೊರಟಿದ್ರು ಆಕ್ಚುಲಿ. ನಾನು ಮಂಗಳವಾರ ಪೋಸ್ಟ್ ಮಾಡೋದು. ಬಟ್ ದಟ್ ಐ ನೋ ದೇರ್ ಇಸ್ ಅ ರೀಸನ್. ನಾನು ಸುಮ್ಮನೆ ಪೋಸ್ಟ್ಪೋನ್ ಮಾಡ್ತೀನಿ ಅಂದರೆ ನನ್ನ ಕಣ್ಮುಂದೆ ಕೆಲಸ ಇಟ್ಕೊಂಡು ಓಕೆ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಕೂತ್ಕೋತೀನಿ. ಸೊ ದುರಭ್ಯಾಸ ಅದು. ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗ್ತೀನಿ, 5-10 ನಿಮಿಷ. ಅದು ಇವಾಗ ಸುಮಾರು ಕಡಿಮೆ ಆಗಿದೆ. ಬಟ್ ಐ ಸ್ಟಿಲ್ ಈಗಿನ ಸಮಯಕ್ಕೆ, ಈಗಿನ ಸಿಚುಯೇಷನ್, ನಿಮ್ಮ ಜೀವನದಲ್ಲಿರೋ ಒಂದು ಸಿಚುಯೇಷನ್ಗೆ ಒಂದು ಸಾಂಗ್ ನಿಮ್ಮ ಲೈಫ್ಗೆ ಅಳವಡಿಸ್ಕೊಳ್ಬೋದು. ಸಿಚುಯೇಷನ್ ಆಗ್ಬೋದು ಈ ಸಾಂಗ್ ನನ್ನ ಜೀವನಕ್ಕೆ ಈಗಿನ ಟೈಮ್ಗೆ ಅಂತಂದರೆ ಯಾವ ಒಂದು ಹಾಡಾಗಿರ್ಬೋದು. ಆ ಹಾಡನ್ನ ಒಂದು ಪ್ಯಾರ ಹಾಡುವಂಥ ವಿನಂತಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಾನು ಹೇಳಿದ್ದು ಒಂದು ಪ್ಯಾರ. ನನ್ನ ಹಾಡು ನನ್ನದು, ನನ್ನ ಬರಲ್ಲ. ನನ್ನ ಹಾಡು ನನ್ನದು, ನನ್ನ ಭಾಷೆ ನನ್ನದು, ನನ್ನ ರಾಗ ನನ್ನದು, ಎಂದೆಂದಿಗೂ ಎಲ್ಲೆಲ್ಲಿಯೂ ನನ್ನಂತೆ ನಾನು ಇರುವೆನು, ನಗುವೆನು, ನುಡಿವೆನು ಈ ಬಾಳಲಿ. ಸೂಪರ್. ದಟ್ಸ್ ಒನ್ ಆಫ್ ಮೈ ಫೇವರಿಟ್ ಸಾಂಗ್ ಟು. ಇದುವರೆಗೂ ಎಷ್ಟು ಲವ್ ಸ್ಟೋರಿ. ಇನ್ನೊಂದು ಹಾಡು ತುಂಬಾ ಇಷ್ಟ. ಪ್ಲೀಸ್. ಬಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು. ಇದನ್ನ ಆಲ್ರೆಡಿ ನಾ ಅಳವಡಿಸ್ಕೊಂಡು ಆಗಿದೆ. ಆರಾಮಾಗಿ ನಿಧಾನಕ್ಕೆ. ಅಂಡ್ ಈ ಸಾಂಗ್ಗೆ ತುಂಬಾ ಮೀನಿಂಗೂ ಇದೆ. ಫ್ಯಾಂಟಾಸ್ಟಿಕ್. ಅಂದ್ರೆ ಇಟ್ ಕವರ್ಸ್ ದ ಹೋಲ್ ಚಾಪ್ಟರ್ ಆಫ್ ಲೈಫ್. ನೀವು ಇನ್ನೆಲ್ಲೂ ಇನ್ಯಾವ ಹಾಡು ಇನ್ನೇನಕ್ಕೂ ಹೋಗ್ಬೇಕಾಗಿಲ್ಲ, ಯಾವ ವೇದಕ್ಕೂ ಹೋಗ್ಬೇಕಾಗಿಲ್ಲ. ಐ ಫೀಲ್ ದಟ್ಸ್ ಲೈಕ್ ಇಟ್ಸ್ ಕವರ್ಡ್ ಎವ್ರಿಥಿಂಗ್. ಬ್ರಿಲಿಯಂಟ್. ಇದುವರೆಗೂ ನಿಮ್ಗೆ ಎಷ್ಟು ಪ್ರೇಮ ಕಥೆಗಳಿದೆ? ತುಂಬಾ ಇದೆ. ವಿಚ್ ಕಾನ್ ಬಿ ನಿಮ್ಮ ಬೆರಳಲ್ಲಿ ಏಳಿಸ್ಕೊಳಕ್ ಆಗದಿರೋಷ್ಟು ಇದೆಯಾ? ಇಲ್ಲ ಬೆರಳ ಅಂದ್ರೆ ಮತ್ತೆ ರೌಂಡ್ ಹೋಗ್ಬೇಕು ಒಂದ್ 2-3 ಸಲ. That was too apt and direct, yeah? Seriously? Yeah. So ಎಷ್ಟಿದೆ? ನನಗೆ ಜೀವನದ ಬಗ್ಗೆ ಕಲಿಸ್ಕೊಡೋ ಅಷ್ಟು ಆಗಿದೆ. Yeah, I have learned a lot. ಹಲವು ಎಕ್ಸ್ಪೀರಿಯನ್ಸ್ಗಳಾದರೆ ಯು ಗೆಟ್ ಟು ನೋ ಅಬೌಟ್ ಯುವರ್ ಸೆಲ್ಫ್, ಯು ಗೆಟ್ ಟು ನೋ ಅಬೌಟ್ ಲೈಫ್. ರಿಲೇಷನ್ಶಿಪ್ಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಐ ಥಿಂಕ್ ಇಟ್ಸ್ ಇಂಪಾರ್ಟೆಂಟ್ ಟು ಹ್ಯಾವ್ ದಟ್ ಎಕ್ಸ್ಪೋಜರ್. ಇಟ್ಸ್ ಆ್ಯಕ್ಚುಲಿ ಎಕ್ಸ್ಪೋಜರ್. ನೀವು ಹಲವಾರು ದೇಶ ಸುತ್ತಲ್ವಾ, ಇಟ್ಸ್ ಜಸ್ಟ್ ಎಕ್ಸ್ಪೋಜರ್ ಟು ಲೈಫ್. ಆಗಲೇಬೇಕು ಅಂತಿಲ್ಲ, ಆದರೆ ಐ ಥಿಂಕ್ ಇಟ್ಸ್ ಗುಡ್. ಇಟ್ಸ್ ಆ್ಯಕ್ಚುಲಿ ಗುಡ್. ಓಕೆ. ಆಸ್ ಅನ್ ಆ್ಯಕ್ಟರ್, 1 the worst, 10 the best. ಎಷ್ಟು ರೇಟಿಂಗ್ ಕೊಟ್ಕೊಳ್ತೀರಾ ನಿಮಗೆ ನೀವೇ? 4. ನಾನು ಈ ಕ್ವಶನ್ ಕೇಳಿದೆ ಏನೋ ದೊಡ್ಡ ತಪ್ಪು ಮಾಡಿದ್ದೀನಿ ಏನೋ ಅನ್ಕೊಂಡ್ಬಿಟ್ಟೆ. ಯಾಕೆ ಅಂತ ಅಂದರೆ ಒಂದು 5 seconds ಗುರಾಯಿಸ್ತಿದ್ರು. ಏನು ಗುರು ಕೇಳಬಾರ್ದು ಕೇಳ್ಬಿಟ್ಟೆ ನಾನು ಅಂತ ಒಂದು ಸೆಕೆಂಡು. ಓಕೆ ಫೈನ್. ಎನಿವೇಸ್, ನಿವೇದಿತಾ ಅವ್ರ ಬಗ್ಗೆ ಒಂದು ವಿಷಯ ಯಾರಿಗೂ ಗೊತ್ತಿಲ್ಲದೆ ಇರೋದು. ಈ ವಿಷಯ ಗೊತ್ತು ಎಲ್ಲರಿಗೂ ಅಂದರೆ ಯಾರಿಗೂ ಗೊತ್ತಿಲ್ಲ. ಇದೊಂದು ನನ್ನ ಕನ್ಫೆಷನ್. ಐ ವಾಂಟ್ ಟು ಕನ್ಫೆಸ್ ಆನ್ ಮೈ ಐ ಕ್ಯಾನ್. ಇಟ್ಸ್ ಲಿಟಲ್ ಲಾಂಗ್ ಕನ್ಫೆಷನ್ ಸ್ಟೋರಿ. ನೋ ಪ್ರಾಬ್ಲಮ್ ಅಲ್ಲ. ಸೊ 5ನೇ ಕ್ಲಾಸಲ್ಲಿದ್ದಾಗ ನಾನು ಆಲ್ಮೋಸ್ಟ್ 7ನೇ ಕ್ಲಾಸ್ ತನಕ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ತೊಗೊಳ್ತಾ ಇದ್ದೆ. ಆ ರೇಂಜಲ್ಲಿ ಇದ್ದೆ. ಫಸ್ಟಿಂದ ಸ್ಟೋರಿಗೆ ಜೀವಾಳನೇ ಅದು. ಸೊ ಫಸ್ಟಿಂದ 2ನೇ ರ್ಯಾಂಕ್ 3ನೇ ರ್ಯಾಂಕ್ ಅಂತೂ ಗ್ಯಾರಂಟಿ ತಗೋತಾ ಇದ್ದೆ. ನಾ 5ನೇ ಕ್ಲಾಸಲ್ಲಿದ್ದಾಗ ಹೊಸ ಹುಡುಗಿ ಒಬ್ಳು ಬಂದು
ಬಂದು ಮೇಘ ಅಂತ ಅವಳ ಹೆಸರು. ಮೇಘ ಬಂತು ಮೇಘ ಮೇಘ ಬಂತು ಮೇಘ. ಸೀರಿಯಸ್ಲಿ ಹಂಗೆ ಇತ್ತದು. ಬಂದು ವೆರಿ ಸ್ವೀಟ್ ಗರ್ಲ್, ಬರ್ತಿದ್ದಂಗೆ ಸೀದಾ ಫಸ್ಟ್ ರ್ಯಾಂಕ್ ತೊಗೊಳಕ್ ಶುರು ಮಾಡ್ಲು ಸ್ಟ್ರೇಟ್ ಅವೇ. ಐ ವಾಸ್ ಲೈಕ್ ಹೊಟ್ಟೆ ಹೊಡೆದು ಸಿಕ್ಕಾಬಟ್ಟೆ ಹೊಟ್ಟೆ ಹೊಡೆದ್ಬಿಡ್ತಾ. ಆಮೇಲೆ ನನಗೆ 3rd ರ್ಯಾಂಕಿಂದ 4th ರ್ಯಾಂಕ್ ಥರ ಹೋಗ್ಬಿಟ್ಟೆ ನಾನು. ಬೇಜಾರಾಗೋಯ್ತು ನನಗೆ. ಸೊ ಒಂದು ಪ್ರೋಗ್ರಾಮ್ ಇತ್ತು, ಪ್ರೋಗ್ರಾಮ್ ಸೈನ್ಸ್ ಕ್ಲಬ್ ಮೀಟ್ ಆ ಥರ ಎಲ್ಲ ಇರುತ್ತಲ್ಲ, ಆ ಥರ ಒಂದು ಕ್ಲಾಸ್ ಆದಮೇಲೆ ಸ್ಕೂಲ್ ಆದಮೇಲೆ ಹೋದ್ಮೇಲೆ ನಾವು ಒಂದು 15-20 ಜನ ಒಂದು ರೂಮಲ್ಲಿ ಇದ್ವಿ. ಆಮೇಲೆ ನಮ್ಮೆಲ್ಲರನ್ನೂ ಕರ್ಕೊಂಡು ಪಕ್ಕದ ರೂಮೇನೋ ಕರ್ಕೊಂಡು ಹೋದರು. ನಾನು ಬರಲ್ಲ ಅಂತ ಅಲ್ಲೇ ಉಳ್ಕೊಂಡೆ. ಅವಳ ಬ್ಯಾಗಿಂದ ನೋಟ್ಸ್ ಎಲ್ಲ ತೆಗೆದು ಶೀಟ್ ಎಲ್ಲ ಹರಿದ್ಬಿಟ್ಟು ಎಸ್ಬಿಟ್ಟೆ. ಇಟ್ ವಾಸ್ ಜಸ್ಟ್ 2 months ಬಿಫೋರ್ ಎಕ್ಸಾಮ್, 5ನೇ ಕ್ಲಾಸಲ್ಲಿ. 5th ಕ್ಲಾಸ್ ಫೈನಲ್ ಎಕ್ಸಾಮ್ ಟೈಮಲ್ಲಿ, ಫೈನಲ್ ಎಕ್ಸಾಮ್ 1 ತಿಂಗಳು ಏನೋ ಇತ್ತು, ಆ ಟೈಮಲ್ಲಿ ಈ ಕೆಲಸ ಮಾಡಿದೆ. ಸೊ ಇದು ಐ ಬಿನ್ ವಾಂಟಿಂಗ್ ಟು ಆ್ಯಕ್ಚುಲಿ ಟೆಲ್ ಅಬೌಟ್ ದಿಸ್ ತುಂಬ ಟೈಮಿಂದ. ಸೊ ಈ ಅವಕಾಶ ಕೊಟ್ಟಿರೋದಕ್ಕೆ ನನಗೆ ಥ್ಯಾಂಕ್ಸ್ ಆ್ಯಂಡ್ ಐ ಹೋಪ್ ಮೇಘಾ ವಿಲ್ ಸಿ ದಿಸ್. ಸೊ ಇದಾದ್ಮೇಲೆ ಏನಾಯಿತು, ಬೆಕ್ಕು ಕಣ್ಮಿಸ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಎಲ್ಲರಿಗೂ ಗೊತ್ತಾಯ್ತು. ಏನೋ ಸ್ಕೂಲ್ ಮಕ್ಕಳು ಎಲ್ಲ ದೇರ್ ಆಂಟನಾಸ್ ಆರ್ ಅಪ್, ಎಲ್ಲ ಗುಸುಗುಸು ಶುರುವಾಯಿತು. ನನ್ನ ಕಿವಿಗೂ ಬಿತ್ತು ಸ್ಮಿತಾನೆ ಮಾಡಿರೋದು ಅಂತ ಎಲ್ಲ ಶುರುವಾಯಿತು. ನನಗೆ ತುಂಬ ಹೆದರಿಕೆ. ಆಬ್ವಿಯಸ್ಲಿ ಕುಂಬಳಕಾಯಿ ಕಣ್ಣ ಅಂದರೆ ಹೆದರ್ ಮಾಡ್ಕೊಂಡು ನೋಡ್ದ ಅಂತ, ಹೆಗಲಿ ಮುಟ್ಕೊಂಡು ನೋಡ್ದ ಅಂತ. ನಾನು ನಮ್ಮ ಕ್ಲಾಸ್ ಟೀಚರ್ಗೆ ಹೋಗಿ ಹೇಳಿದೆ, ಮೇಡಮ್ ಈ ಥರ ಎಲ್ಲ ನನ್ನ ಮೇಲೆ ಇದು ಮಾಡ್ತಾ ಇದ್ದಾರೆ ಅಂತ. ಶಿ ವಾಸ್ ಲೈಕ್, ನೀನು ಮಾಡಿಲ್ಲ ಅಲ್ವಾ, ವೈ ಯು ಬಾದರ್ಡ್, ಚಿಲ್ ಮಾಡು. ಇಟ್ ವಾಸ್ ಬ್ಯಾಡ್ ಅಗೇನ್. ದ ವರ್ಸ್ಟ್ ಥಿಂಗ್ ವಾಸ್, ನನ್ನ ಕಿವಿಗೆ ಬಿದ್ದಿದೆ, ಎಲ್ಲರ ಕಿವಿಗೆ ಬಿದ್ದಿದೆ, ಆ ಹುಡುಗಿ ಕಿವಿಗೂ ಬಿದ್ದಿರುತ್ತಲ್ವ, ಎಲ್ಲರೂ ಆ ಹುಡುಗಿಗೆ ಹೋಗಿ ಹೇಳಿರ್ತಾರೆ. ಅವಳು ಒಂದು ಸತಿ ನನ್ನನ್ನು ಆ ದೃಷ್ಟಿಲಿ ನೋಡಲಿಲ್ಲ. ಒಂದು ಸತಿ ಶಿ ಜಸ್ಟ್, ಆ್ಯಂಡ್ ಇಟ್ ವಾಸ್ ಜೆನ್ಯೂನ್, ಅವಳು ಆ್ಯಕ್ಟ್ ಮಾಡ್ತಾ ಇರಲಿಲ್ಲ. ಶಿ ವಾಸ್ ಜೆನ್ಯೂನ್ಲಿ, ಶಿ ಡಿಂಟ್, ಅವಳಿಗೆ ಗೊತ್ತಿಲ್ಲ, ಶಿ ಡಸಂಟ್ ನೋ ಫಾರ್ ಶೋರ್, ಸೊ ಶಿ ಡಿಂಟ್ ವಾಂಟ್ ಟು ಡೌಟ್. ಆ್ಯಂಡ್ ಈವನ್ ಇಫ್ ಶಿ ನ್ಯೂ, ಅವಳಿಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಎಲ್ಲರೂ ಸೇರಿ ಅವಳಿಗೆ ನೋಟ್ಸ್ ಬರ್ಕೊಟ್ರು. ಅವಳು ಖುಷಿಯಾಗಿಲ್ಲ. ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ಲು. ನನಗೆ ಎಷ್ಟು ಗಿಲ್ಟಿ ಆಗೋಯ್ತು ಅಂದರೆ ಇಟ್ ವಾಸ್ ಅ ವೆರಿ ಬ್ಯಾಡ್ ಟೈಮ್. ಬಟ್ ನನ್ನ ಜೆಲಸಿ ಅನ್ನೋದನ್ನು, ಹೊಟ್ಟೆಗಿಚ್ಚು ಅನ್ನೋದನ್ನು ನನ್ನ ಲೈಫಿಂದ ತೆಗೆದುಬಿಡ್ತೀನಿ. ಸೊ ಇಟ್ ವಾಸ್ ಅ ವೆರಿ ಮೇಘಾ ಅವ್ರಿಗೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಆ್ಯಂಡ್ ಐ ರಿಯಲಿ ಲೈಕ್ ಇಟ್. ನೀವು ಹೆಚ್ಚು ಕಮ್ಮಿ ಎಲ್ಲೋ ಒಂದು ಕಡೆ ನಂತರನೇ ಇದ್ದೀರಾ ಅನ್ಸುತ್ತೆ. ಕಾಂಪ್ಲಿಮೆಂಟ್ ಹಂಗೆ ಎತ್ಕೊಂಡ್ಬಿಡ್ತಾರೆ ಇವರು, ಅಲ್ಲೆಲ್ಲೋ ಇದ್ರೆ ನನಗೆ ಅಂತ. ವಿ ಕ್ಯಾನ್ ಮೀಟ್ ಪರ್ಸನಲಿ ಮೇಘಾ, ಡೋಂಟ್ ವರಿ. ಸೊ ಮೇಘಾ, ಬೈ ಚಾನ್ಸ್ ಯು ವಾಚಿಂಗ್ ದಿಸ್ ಆರ್ ಎನಿಬಡಿ ಹೂ ನೋಸ್ ಮೇಘಾ, ಇದು 5ನೇ ಕ್ಲಾಸು ಶ್ರೀವಾಣಿ ಎಜುಕೇಷನ್ ಸೆಂಟರ್ ಬೆಂಗಳೂರು ಅಲ್ಲಾಗಿದ್ದು. ಸೊ ಇಫ್ ಸಂಬಡಿ ನೋಸ್, ಪ್ಲೀಸ್ ಪುಟ್ ಮೀ, ಕನ್ವೆ ದಿಸ್. ವೆರಿ ಟ್ರೂ. ನೆಕ್ಸ್ಟ್, ನಾವೊಂದು ಇಂಡಸ್ಟ್ರಿಲಿರೋ 5 ಜನ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಅವ್ರು ಒಂದು ವೇಳೆ ಇಂಡಸ್ಟ್ರಿಲಿ ಇಲ್ಲದೆ ಹೋಗಿದ್ದಿದ್ರೆ ಅವ್ರು ನೆಕ್ಸ್ಟ್ ಏನು ಹೇಳ್ತಿದ್ರು? ಓಕೆನಾ? ಅವ್ರು ಬೇರೆ ಯಾವ ಪ್ರೊಫೆಷನ್ ಮಾಡ್ತಿದ್ರು? ಕೋಮಲ್ ಸರ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರೋರು. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಗುಡ್. ಸಿ ಕೈ ಚಂದ್ರ ಅವರು he would have a cookery class. ಮಂಡ್ಯ ರಮೇಶ್ ಅವರು, he would be a good teacher. ವಿ ಮನೋಹರ್ ಅವರು, if not a musician, if not a lyrics writer, he would be a good doctor maybe. He's a very caring kind of guy. Next, Rakesh Adiga is like my favorite persons in the film industry. He would be a rapper. This is something that I didn't know about. He is a rapper. Okay, nange ಗೊತ್ತಿರಲಿಲ್ಲ. You don't know he's a rapper? No. He's a rapper. He has a team called Urban Lads. ಹೌದಾ? ಆಮೇಲೆ? Oh, okay. Sorry. Next, we'll go to the next segment. ನಾನು ಮತ್ತೆ ಇಂಡಸ್ಟ್ರಿಲಿ ಇರೋ ಒಂದು 5-6 ಜನ ಹೆಸರು ಹೇಳ್ಕೊಂಡು ಹೋಗ್ತೀನಿ. ಅವ್ರ ಹೆಸರು ಕೇಳಿದ ತಕ್ಷಣ ನಿಮಗೆ ವಾಟ್ ಇಸ್ ದ ಫಸ್ಟ್ ಥಿಂಗ್ ನಿಮ್ಮ ಮೈಂಡಿಗೆ ಬರೋವಂಥ ಫಸ್ಟ್ ಆಲೋಚನೆ ಏನು? ಓಕೆನಾ? ಫಸ್ಟ್ ಒನ್, ಕವಿತಾ ಲಂಕೇಶ್. ಬಿಂದಾಸ್. ನಮ್ಮೆಲ್ಲರ ಲೇಟ್ ಡಾಕ್ಟರ್ ವಿಷ್ಣುವರ್ಧನ್ ಸರ್. ಅಪ್ಪ. ನೈಸ್. ಸುಹಾಸಿನಿ ಮ್ಯಾಮ್. A smile. It's a smile. It's very enough. ಮುಖ್ಯಮಂತ್ರಿ ಚಂದ್ರ ಅವರು. Sweet person. ನಿಮ್ದು ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಳ್ಬಿಡ್ತದೆ. ಶ್ರುತಿ ಮ್ಯಾಮ್. Dedicated, yes, of course she is. ನಮ್ಮ ನಾಗತಿಹಳ್ಳಿ ಚಂದ್ರಶೇಖರ್ ಸರ್. Friendly. ಇಂಡಸ್ಟ್ರಿ ಇರೋ 5 ಜನ ಹೀರೋಗಳ ಹೆಸರು ಹೇಳ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ. ಐ ವಾಂಟ್ ಯು ಟು ರ್ಯಾಂಕ್ ದೆಮ್ ಅಕಾರ್ಡಿಂಗ್ ಟು ದೇರ್ ಆ್ಯಕ್ಟಿಂಗ್ ಎಬಿಲಿಟಿ ಮೇಲೆ. ಐ ವಾಂಟ್ ಯು ಟು ಅರೇಂಜ್ ದೆಮ್. ಓಕೆನಾ? ಆ 5 ಜನ ಹೆಸರು ಬಂದು, ಡೋಂಟ್ ಡೂ ದಿಸ್. Come on, yeah, this is a part and parcel of my show, you know. So you need to answer now. It's the request. 5 ಜನ ಹೆಸರು: ಶ್ರೀನಗರ ಕಿಟ್ಟಿ, ವಿಜಯ್ ರಾಘವೇಂದ್ರ, ದುನಿಯಾ ವಿಜಯ್, ಪ್ರಜ್ವಲ್ ದೇವರಾಜ್, ತರುಣ್ ಚಂದ್ರ. ವಿಜಯ್ ರಾಘವೇಂದ್ರ, ದುನಿಯಾ ವಿಜಯ್, ಓಕೆ. ಕಿಟ್ಟಿ, ಶ್ರೀನಗರ ಕಿಟ್ಟಿ, ತರುಣ್
ತರುಣ್ ಚಂದ್ರ, ಪ್ರಜ್ವಲ್ ದೇವರಾಜ್. ಓಕೆ, ಡನ್. ನಮ್ಮ ಒಂದು ನೆಕ್ಸ್ಟ್ ಅಂಡ್ ದ ಲಾಸ್ಟ್ ಒನ್, ಇದರಲ್ಲಿ 5 ಜನ ಹೀರೋಯಿನ್ ಹೆಸರು ಹೇಳ್ತೀನಿ. ಆ ಹೀರೋಯಿನಲ್ಲಿ ನೀವು ಯು ನೀಡ್ ಟು ರೇಟ್ ದೆಮ್ ಅಕಾರ್ಡಿಂಗ್ ಟು ದೇರ್ ಸ್ಟೈಲ್. ಯಾಕಿದು? ಸುಮ್ಮನೆ ಕಾಂಟ್ರವರ್ಸಿ ಮಾಡೋಣ ನಿಮ್ಮ. ಅಲ್ಲ, ಹೀರೋಯಿನ್ ಏನು ಸ್ಟೈಲು? ಹೀರೋಯಿನ್ ಆ್ಯಕ್ಟಿಂಗ್ ಹೇಳಿ ನನ್ನ. ಇಲ್ಲ, ಹೀರೋಯಿನ್ ಚೆನ್ನಾಗಿತ್ತು. ಹೀರೋಯಿನ್ ಸ್ಟೈಲ್ ಅಂತ ಅಷ್ಟೇನಾ ನಿಮ್ಗೆ ಕಾಣಿಸುತ್ತೆ ಫಿಲ್ಮಲ್ಲಿ? ಅವ್ರ ಆ್ಯಕ್ಟಿಂಗ್ ಕಾಣಿಸಲ್ವಾ? ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು? ನಾವು ಕೇಳೋದೇ ಇಷ್ಟ ಗುರು. ನಾವು ಹೇಳಲ್ಲ ಗುರು, ಹೋಗ್ ಗುರು, ಹೇಳಲ್ಲ ನಾವು. ಇನ್ನೊಂದು ಕ್ವೆಶ್ಚನ್ ಇದೆ. 5 ಜನ ಹೀರೋಯಿನ್ ಹೆಸರು ಬಂದು ಹರ್ಷಿಕಾ ಪೊನ್ನಚ್ಚ, ಹರಿಪ್ರಿಯಾ, ನಿವೇದಿತಾ, ಐಂದ್ರಿತಾ ರೇ, ರಾಧಿಕಾ ಪಂಡಿತ್. ನನ್ನ ಹೆಸರು ಇಟ್ರೆ ಓಕೆ, ಐಲ್ ಬಿ ಬಯಾಸ್ಡ್ ಮ್ಯಾನ್, ನೋ ಚಾನ್ಸ್. ಬೇರೆ ಯಾರ್ದಾರ ಹೆಸರು ಹೇಳಿ, ನನ್ನ ಹೆಸರು ಬಿಟ್ಬಿಡಿ. ನಿಮ್ಮ ಹೆಸರು ಇಟ್ರೆ ನಮ್ಗೆ ಅಲ್ಲಿ ವ್ಯಾಲ್ಯೂ, ಯುನೋ. ನಿವೇದಿತಾ, ಐಂದ್ರಿತಾ ರೇ, ರಾಧಿಕಾ ಪಂಡಿತ್, ಹರಿಪ್ರಿಯಾ, ಹರ್ಷಿಕಾ ಪೊನ್ನಚ್ಚ. ಸೂಪರ್. ನಮ್ಮ ಒಂದು ರ್ಯಾಪಿಡ್ ಫೈರ್ ಕ್ವೆಶ್ಚನ್ಸ್ ವಿತ್ ಸಾಕತ್ ಶುಕ್ರವಾರ ಪವನ್ ರಣೇಂದ್ರ ಜೊತೆ ಸಕ್ಸಸ್ಫುಲ್ ಕಂಪ್ಲೀಟ್ ಮಾಡಿದ್ರ. ಕುಡೋಸ್ ಆ್ಯಂಡ್ ಇಟ್ ವಾಸ್ ಆಸಮ್. ಇದನ್ನು ಹೇಳ್ತಾ ನಾವು ಒಂದು ಪರ್ಸ್ನಲ್ ಒಂದು 3 ಕ್ವೆಶ್ಚನ್ ಇದೆ. ಆ 3 ಕ್ವೆಶ್ಚನ್ ಕೇಳೋವಂಥ ಸಮಯ. ಸೊ ನಮ್ಮ ಒಂದು ಈ ಸಂಚಿಕೆಯಲ್ಲಿ ನನ್ನ ಹತ್ರ ಒಂದು 3 ಸ್ಮೈಲಿ ಪಿಲ್ಲೋಸ್ ಇದೆ. ಓಕೆ. ಈ 3 ಸ್ಮೈಲಿ ಪಿಲ್ಲೋಸ್ ಬಂದು ಮಿಸ್ಟರ್ ಆರ್ ಮಿಸ್ ಕೂಲ್ ಇಂಡಸ್ಟ್ರಿನಲ್ಲಿ ನೀವು ಇದನ್ನು ಯಾರು ಕೊಡೋಕ್ಕೆ ಇಷ್ಟ? ಹೂಮ್ ವುಡ್ ಯು ಲೈಕ್ ಟು ಪ್ರಪೋಸ್ ಆ್ಯಸ್ ಮಿಸ್ಟರ್ ಆರ್ ಮಿಸ್ ಸ್ಮೈಲಿ ಅಂತ ನೀವು ಯಾರನ್ನು ಕೊಡೋಕ್ಕೆ ಇಷ್ಟಪಡ್ತೀರಾ? ಇದನ್ನ ಇದು ಮಿಸ್ಟರ್ ಆರ್ ಮಿಸ್ ಕೂಲ್ ಇಂಡಸ್ಟ್ರಿಯಲ್ಲಿ ಯಾರು ಕೊಡೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ವಿತ್ ಲವ್ ನೀವು ಯಾರು ಪ್ರಪೋಸ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಂತ? ಯಾರಿಗೂ ಪ್ರಪೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವಿತ್ ಲವ್ ಯು ಕ್ಯಾನ್, ಯಾ. ಆ 3 ಜನ ವ್ಯಕ್ತಿ ಯಾರು ಅಂತ ನೀವು ತಿಳಿಸ್ಕೊಡ್ಬೇಕು. ಇದು ಮಿಸ್ಟರ್ ಆರ್ ಮಿಸ್ ಸ್ಮೈಲ್ ಯಾರ್ದೋ ಸ್ಮೈಲ್ ನಂಗೆ ತುಂಬ ಇಷ್ಟ. ಐ ಕ್ಯಾನ್ ನಾಟ್ ರಿಕಲೆಕ್ಟ್. ಒಂದು ಸೆಕೆಂಡ್ ನನ್ನ ನೋಡಿ ನಿಮ್ಗೆ ನಾಪ್ಕ ಬರ್ಬೋದು. ಓಕೆ, ಯಾವ್ದಾದ್ರು ಹೆಸರುಗಳು ಹೇಳಿ. ಪವನ್, ಯುನೋ, ಪವನ್. ಶ್ರದ್ಧಾ ಶ್ರೀನಾಥ್. ಗುಡ್. So Mr. or Miss, sorry, the Miss Smile goes to Miss Smile goes to Shraddha Shinath. Okay, that's nice. Yes. Next. Actually smiles, ellardu smiles ತುಂಬಾ ಚೆನ್ನಾಗಿರುತ್ತೆ. It is always comes from the heart. So all smiles good. So I'm saying Shraddha. So this is Mr. or Miss Cool? Shweta Pandit. Yeah, she's very nice. Cool. Miss Cool. So Miss Smiley ಆಯಿತು, Miss Cool ಆಯಿತು. ಇವಾಗ ನೋಡೋಣ ನಿವೇದಿತಾ ಅವ್ರು ಯಾರಿಗೆ ಪ್ರಪೋಸ್ ಮಾಡ್ತಾರೆ ಅಂತ. This is also Mr. or Miss, no? ಇಲ್ಲ, ಇದು ಬರೀ ಮಿಸ್ಟರ್. Having Mr. Love is no boundaries of gender also. So Shruti Hariharan. Okay. So you have a connection there? Do you have a connection there? ಇಲ್ಲ, U-turn-ಗೆ ಕನೆಕ್ಟ್ ಆಗ್ತಿದೆ. ಊರ್ವಿ ಕನೆಕ್ಟ್ ಆಗ್ತಾ ಇದೆ. ಓ ಕರೆಕ್ಟ್, ಊರ್ವಿ ಕನೆಕ್ಟ್ ಆಗ್ತಿದೆ. Yes. So Mr. or Miss, so Miss Smile. 3 ಜನ ಫ್ಯಾಂಟಾಸ್ಟಿಕ್ ಆಗಿ ಮಾಡ್ಬಿಟ್ಟಿದ್ದಾರೆ. ನಂಗೆ ಸಕ್ಕತ್ ಇಷ್ಟ ಆಯಿತು. So that's why. Miss Smile ಬಂದು ಶ್ರದ್ಧಾ ಶ್ರೀನಾಥ್. Yes. Miss Cool ಬಂದು ಉಲ್ಟಾ ಇಟ್ಕೊಂಡಿದ್ದೀರಾ? ನಾನು ಟೆಸ್ಟ್ ಮಾಡ್ತಿದ್ದೆ. Miss Cool ಬಂದು ಯಾರು? ಶ್ವೇತಾ ಪಂಡಿತ್ ಆ್ಯಂಡ್ ಶ್ರುತಿ ಹರಿಹರನ್. Yes. ನೈಸ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಒಂದು ಪ್ರತಿ ಸಂಚಿಕೆಯಲ್ಲೂ ನಾವು ಒಂದು ವಿಡಿಯೋ ಹಾಕಿದ್ವಿ. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಹ್ಯಾವ್ ದಟ್ ಲಕ್ಕಿ ಕಾಲರ್ ಆಫ್ ದ ವೀಕ್. ಆ ಲಕ್ಕಿ ಕಾಲರ್ ಆಫ್ ದ ವೀಕ್ ಯಾರು ಅಂತ ನಾವು ಕೇಳೋಣ ಇವಾಗ. ಹಲೋ. ನಮಸ್ಕಾರ, ಸಹನಾ ಅವರ ಮಾತಾಡ್ತಿರೋದು? ನಮಸ್ಕಾರ ಸಹನಾ ಅವರೇ, ನಾನು ಪವನ್ ರಣಧೀರ ಅಂತ ಸಖತ್ ಶುಕ್ರವಾರ ಅಂತ ಮಾತಾಡ್ತಿದ್ದೀನಿ. ಹೌದು, ಪವನ್ ಅವರ. That's my pleasure. So ಇವತ್ತು ಒಂದು ಸಂಚಿಕೆಯಲ್ಲಿ ನಮ್ಮ ಒಂದು ಸೆಲೆಬ್ರಿಟಿ ಇದ್ದಾರೆ. ಬೈ ದ ವೇ, ನಾನು ಸೆಲೆಬ್ರಿಟಿ ಅಂತ ಕೊಡೋಕ್ಕಿಂತ ಮುಂಚೆ ಶುದ್ಧಿ ಫಿಲಮ್ ನೋಡಿದ್ರ ನೀವು? ಒಂದು ನಿಮಿಷ, ಅದನ್ನ ಅವ್ರ ಹತ್ರನೇ ಹೇಳಿ, ಅವ್ರಿಗೆ ಕೊಡ್ತೀನಿ. ಓವರ್ ಟು ಯು ನಿವೇದಿತಾ ಅವರೇ, ಯು ಕ್ಯಾನ್ ಟಾಕ್ ಟು ಹರ್. ಹಾಯ್ ಸಹನಾ. ಹಲೋ. ಹಾಯ್. ಹೇಗಿದ್ದೀರಾ? ಓ ಸೂಪರ್ ಸಹನಾ, ನೀವು? ನಾನು ಚೆನ್ನಾಗಿದ್ದೀನಿ. ನಿಮ್ಮ ವಾಯ್ಸ್ ಸಕ್ಕತ್ತಾಗಿದೆ. ಓ ಥ್ಯಾಂಕ್ ಯು. That's a real compliment. Yeah, it's a real compliment for me. Thank you. ಇದು ಶ್ರುತಿ ಮೂವಿ ಸಕ್ಕತ್ತಾಗಿ ಮೂಡ್ ಬಂದಿದೆ ಅಂದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ನೈಸ್, ಥ್ಯಾಂಕ್ ಯು ಸೋ ಮಚ್. ಅದೊಂದು ಕ್ವಶನ್ ಇದೆ ನಿಮ್ಗೆ ಆಯ್ತಾ? ಕೇಳಿ. ಪವನ್ ಅವರು ಈಗ ಎಲ್ಲ ಸೆಲೆಬ್ರಿಟೀಸ್ ಮಾತಾಡಿರ್ತಾರಲ್ವಾ, ಸೊ ಅವ್ರು ಹೆಂಗ್ ಅಪ್ರೋಚ್ ಮಾಡ್ತಾರೆ ಅಂತ ನಮಗೆ ಕ್ಯೂರಿಯಾಸಿಟಿ ತಿಳ್ಕೋಬೇಕು. ಇದು ಅವರು ಎರಡೆರಡು
ಅವ್ರದ್ದು ಬೇರೆ ಬೇರೆ ಮುಖಗಳಿದೆ. ಅಪ್ರೋಚ್ ಮಾಡ್ಬೇಕಾದ್ರೆ ಬೇರೆನೇ ಮುಖ ಹಾಕೊಂಡು ಅಪ್ರೋಚ್ ಮಾಡಿದ್ರು ಅವರು. ಸಿಕ್ಕಾಬಟ್ಟೆ ಡಿಗ್ನಿಫೈಡು, ನಾನು ಡೀಸೆಂಟ್ ಅಂದ್ರೆ ಫುಲ್ ಲೋ ಇದ್ರೋರು. ಆಮೇಲೆ ತೆಗೆದು ನೋಡಿದೆ ಅವ್ರದ್ದು ಒಂದಷ್ಟು ಶೋಗಳು. ಕನ್ವಿನ್ಸ್ ಆಗ್ಬಿಟ್ರೆ ಅಯ್ಯೋ, ಕನ್ವಿನ್ಸ್ ಆಗಕ್ಕೆ ಏನಿದೆ, ಕನ್ವಿನ್ಸ್ ಎಲ್ಲ ಅದು ರೋಲ್ ಚೂಸ್ ಮಾಡ್ಬೇಕಾದ್ರೆ ಯಾರೋ ಪ್ರೀತಿಯಿಂದ ಫೋನ್ ಮಾಡಿ ನಿಮ್ ಇಂಟರ್ವ್ಯೂ ತಗೊಳ್ಬೇಕು, ನಿಮ್ ಮಾತು ಕೇಳಬೇಕು, ನಿಮ್ಮ ಹತ್ರ ಮೊಡೆ ಹೊಡ್ಸ್ಕೊಂಡ್ರು ಪರವಾಗಿಲ್ಲ ಅಂದ್ರೆ ನಾವ್ ಯಾಕೆ ಬೇಡ? ಸೊ ಆಫ್ ಕೋರ್ಸ್. ಸೊ ಇದೇನಾ ನಿಮ್ ಕ್ವೆಶ್ಚನ್ ರೋಸನ್ ಅವರೇ? ಇದೇನಾ ನಿಮ್ ಕ್ವೆಶ್ಚನ್? ಎಲ್ಲ ನಿಮ್ನೆ ಟಾರ್ಗೆಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿತ್ತಮ್ಮ. ಯಪ್ಪ ಬಾಯ್. ಓಕೆ ಬಾಯ್. ಸೊ ಕಾಲರ್ ಆಫ್ ದ ವೀಕ್ ಆಯಿತು. ಆ್ಯಂಡ್ ದ ಕಾಲರ್ ಆಫ್ ದ ವೀಕ್ ಒಂದು ಸ್ವಲ್ಪ ಫ್ರ್ಯಾಂಕಿಯಾಗಿ ಒಂದು ಕ್ವೆಶನ್ ಕೇಳಿದ್ರು. ದಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ನಮ್ಮ ಒಂದು ಪ್ರತಿ ಸಂಚಿಕೆಯಲ್ಲೂ ವಿ ಮೇಕ್ ಶ್ಯೂರ್ ಟು ಕಮ್ ವಿತ್ ಅ ಗಿಫ್ಟ್ ಹ್ಯಾಂಪರ್ ಟು ದ ಸೆಲೆಬ್ರಿಟಿ. ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರಿಂದ ಬರ್ತಿದ್ವಿ. ಫೈನಲಿ ಯು ಬೀಯಿಂಗ್ ಸ್ವೀಟ್, ನೋ? ಆ ಒಂದು ಸ್ಮಾಲ್ ಗಿಫ್ಟ್ ಹ್ಯಾಂಪರ್ ಏನಪ್ಪ ಅಂತಂದ್ರೆ, ವಿ ಮೇಕ್ ಶ್ಯೂರ್ ಟು ಸೇವ್ ಅ ಪ್ಲಾನೆಟ್ ಆ್ಯಂಡ್ ಡೆಡಿಕೇಟೆಡ್ ಟು ದ ಪ್ಲಾನೆಟ್. ವೆರಿ ಗ್ಲಾಡ್. ಆ್ಯಂಡ್ ಆಫ್ ಲೇಟ್ ನಾವು ಹೋದ ಕಡೆ ಎಲ್ಲ ಗಿಡ ಕೊಡ್ತಾ ಇದ್ದಾರೆ. ಬೇರೆ ಯಾರು ಕೊಡ್ತಾ ಇಲ್ವೋ ಅವ್ರಿಗೂ ಎಲ್ಲ ಐ ಥಿಂಕ್ ನೀವು ಎಲ್ಲ ಗಿಡಗಳು ಕೊಡಿ. ಎಲ್ಲರೂ ನಾವು ಗಿಡಗಳು ಕೊಡೋಣ ಆಸ್ ಅ ಗಿಫ್ಟ್. ಐ ಥಿಂಕ್ ಇಟ್ಸ್ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಒಂದು ಸಕ್ಕ ಶುಕ್ರವಾರ ವಿತ್ ಪವನ್ ನಡೆದಿರೋ ಹೌ ಹೆಂಗೆ ಅನಿಸ್ತು? ವಾಟ್ ವುಡ್ ಯು ಲೈಕ್ ಟು ಸೇ? ಸಖತ್ ಮಜಾ ಮಾಡಿದೆ. ಯು ಮಸ್ಟ್ ಹ್ಯಾವ್ ಸೀನ್ ಇಟ್. ನಾನು ನೀವು ಹೇಳ್ದಂಗೆ ಇಟ್ಸ್ ವೆರಿ ಎವಿಡೆಂಟ್. ಸಖತ್ ಕೂಲ್. ಇವರು ಕೂಲ್, ಹೀಸ್ ಕ್ವೈಟ್ ಕೂಲ್. ಆರಾಮಾಗಿ ಮಾತಾಡ್ಬೋದು, ಬಿಂದಾಸ್ ಆಗಿ ಇರ್ತಾರೆ. ಕಾಲು ಎಳಿಯಕ್ಕೆ ಟ್ರೈ ಮಾಡ್ತಾರೆ, ಅವರೇ ಕಾಲು ಎಳಿಸ್ಕೋತಾರೆ, ಅವರೇ ಅವಾರ್ಡ್ ತಗೋತಾರೆ, ಅವರೇ ಕಾಂಪ್ಲಿಮೆಂಟ್ ತಗೋತಾರೆ. ವಿ ಆಲ್ ಆರ್ ಯುನೀಕ್. ಸೊ ಪ್ರತಿಯೊಬ್ಬರದ್ದು ಒಂದು ಯುನೀಕ್ ಐಡಿಯಾ ಎತ್ಕೊಂಡು ನಾವು ಬ್ರಿಂಗ್ ಇಟ್ ಟು ದ ಟೇಬಲ್. ಸೊ ಯು ಆರ್ ಅ ಯುನೀಕ್ ಪರ್ಸನ್ ಜಸ್ಟ್ ಲೈಕ್ ಆಲ್ ಆಫ್ ಅಸ್. ಸೊ ಇಟ್ಸ್ ಯುವರ್ ಐಡಿಯಾ, ಸೊ ಇಟ್ ಈಸ್ ಯುನೀಕ್. ಲೆಟ್ಸ್ ಟೇಕ್ ಅ ಬೂ. ಇವಾಗ ಒಂದು ಸೂಪರ್ ಆಗಿರೋದು ಒಂದು ಡಬ್ ಸ್ಮ್ಯಾಶ್ ಮಾಡಿಕೊಂಡು ನಾವು ಪ್ಯಾಕಪ್ ಮಾಡ್ಕೊಳ್ಳುವಂಥ ಸಮಯ. 9 ಜನ ಲೈನ್ ಹೊಡಿತಿದ್ರಲ್ಲ, ಅದ್ರಲ್ಲಿ ಯಾವನಿಗಾದ್ರೂ ಒಬ್ಬನಿಗಾದ್ರೂ 8 ಚಾಕ್ಲೇಟ್ ಕೊಡ್ತಿದ್ಯಾ ನೀನು? ಯು ನೋ ವಾಟ್, ನನ್ನ ಹತ್ರ 50 ಪೈಸೆ ಚೇಂಜ್. ಸೂಪರ್ ಆಗಿರೋ ಒಂದು ಡಬ್ ಸ್ಮ್ಯಾಶ್ ಆಯಿತು. ಸಖತ್ತಾಗಿ ಎಂಜಾಯ್ ಮಾಡಿದ್ದೀವಿ ಅಂತ.